Yes, dear students, after so many time, after a long time, welcome to Sankalpa Learning Solution. ಇವತ್ತಿನ ನಿಮ್ಮ ಕ್ಲಾಸಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಓಕೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ವೈ ಶುಡ್ ವಿ ಸ್ಟಡಿ ದಿಸ್ ಟಾಪಿಕ್? ಅಲ್ವಾ, ಏನಕ್ಕೆ ನಾವು ಸ್ಟಡಿ ಮಾಡ್ಬೇಕು ಇದನ್ನ? ಸಮ್ ರೀಸನ್ ಇದ್ದೇ ಇದೆ ಅಲ್ವಾ? ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. Actually, human health is a total combination of so many factors. So many factors. Alva? Look at here. Physical health ಇರಬೇಕು. Social health ಕೂಡ ಇರಬೇಕು. Social health means ನೀವು ಬೇರೆಯವರೊಟ್ಟಿಗೆ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅಥವಾ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಫ್ಲೂಯೆಂಟ್ ಆಗಿದ್ರು ಇಲ್ಲದೆ ಇದ್ರೂ ಪರವಾಗಿಲ್ಲ, ಸಮ್ ಹೌ ಮ್ಯಾನೇಜಬಲ್ ಆಗಿರ್ಬೇಕು. ಸೋಷಿಯಲ್ ಹೆಲ್ತ್ ಅಂದ್ರೇನು? ಮನುಷ್ಯತ್ವ ಇರೋರ್ ತರ ಬಿಹೇವ್ ಮಾಡಬೇಕು. ಮನುಷ್ಯರಾಗಿರೋದ್ರಿಂದ ಮನುಷ್ಯತ್ವ ಇರೋರ್ ತರ ಬಿಹೇವ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ? ಸೋಷಿಯಲ್ ಹೆಲ್ತ್ ಅಂತ ಹೇಳ್ತೀವಿ ಅಲ್ವಾ? ಫಿಸಿಕಲ್ ಹೆಲ್ತ್ ಇಸ್ ಟೋಟಲಿ ಡಿಪೆಂಡ್ ಆನ್ ಅಸ್, ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಹೆಲ್ತ್ ಅಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು ಫಿಸಿಕಲ್ ಹೆಲ್ತ್. ಆ ಫಿಸಿಕಲ್ ಹೆಲ್ತ್ ಇಂದ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಇನ್ನೊಬ್ರ ಜೊತೆಗೆ ಅನ್ನೋದು ಸೋಷಿಯಲ್ ಹೆಲ್ತ್ ಅಲ್ವಾ? ಜೊತೆಗೆ ಎನ್ವಿರಾನ್ಮೆಂಟಲ್ ಹೆಲ್ತ್. ಈ ನಮ್ಮ ಫಿಸಿಕಲ್ ಹೆಲ್ತ್ ಇಟ್ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಎನ್ವಿರಾನ್ಮೆಂಟ್. ನಾವು ಇರುವಂತ ಪರಿಸರದಲ್ಲಿ ಹೇಗಿದೆ ಅನ್ನೋದನ್ನ ನಾವು ನೋಡೋದಕ್ಕೆ, ಅಥವಾ ಈ ಪರಿಸರನೇ ಏನ್ ಮಾಡುತ್ತೆ ನಮ್ಮ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗುತ್ತೆ ಹೆಲ್ತ್ಗೆ. ಇದು ಕೂಡ ಅಫ್ಕೋರ್ಸ್ ಸೋಷಿಯಲ್ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇಮೋಷನಲ್ ಹೆಲ್ತ್. ಇಮೋಷನಲ್ ಇಂಬ್ಯಾಲೆನ್ಸ್ ಆಗಿರೋರ್ನ ನೋಡಿದೀರಾ? ವಾಟ್ ಇಸ್ ದಟ್? ಇಮೋಷನಲ್ ಇಂಬ್ಯಾಲೆನ್ಸ್. ನೀವೆಲ್ಲರೂ ಅಪರೂಪಕ್ಕೆ ಅಥವಾ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಇದೆ, ನೀವು ನೋಡಿರ್ಬೋದು ರೆಗ್ಯುಲರ್ ಆಗಿ ಅಥವಾ ಎಲ್ಲಾದ್ರೂ ಅಪರೂಪಕ್ಕೆ ಅವರಷ್ಟಕ್ಕೆ ಅವರೇ ಮಾತಾಡ್ಕೊಳ್ತಾ ಹೋಗ್ತಾ ಇರುವಂತವ್ರು. ಕನ್ನಡದಲ್ಲಿ ಅಥವಾ ಅತಿ ಹೆಚ್ಚು ಪದ ಬಳಕೆ ಮಾಡಬಾರ್ದು, ಬಟ್ ಸ್ಟಿಲ್ ಅವ್ರನ್ನ ನಾವೇನ್ ಹೇಳ್ತೀವಿ? ಮಾನಸಿಕ ಅಸ್ವಸ್ಥರು ಅಂತ ಹೇಳ್ಬೋದು, ಆದ್ರೆ ಹುಚ್ಚರು ಅಂತ ಹೇಳಕ್ಕಾಗಲ್ಲ ಅಲ್ವಾ? ಅದನ್ನ ನಾವೇನ್ ಹೇಳ್ತೀವಿ? ಇಮೋಷನಲ್ ಹೆಲ್ತ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಥಿಂಗ್ ಇನ್ ಅವರ್ ಲೈಫ್. ದಟ್ ಈಸ್ ಆಲ್ಸೋ ಹ್ಯೂಮನ್ ಹೆಲ್ತ್. ಹ್ಯೂಮನ್ ಹೆಲ್ತ್ ಅಂತಂದ್ರೇನು? ಸಿಂಪಲ್ ಆಗಿ ನಾವು ವೆಲ್ ಅಂಡ್ ಗುಡ್ ನಡೆದಾಡ್ಕೊಂಡು ಓಡಾಡ್ಕೊಂಡು ಇದ್ರೆ ಸಾಕಾಗಲ್ಲ. ಇಮೋಷನಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಸೋಷಿಯಲ್ ಹೆಲ್ತ್ ಅಲ್ವಾ? ಇಮೋಷನಲ್ ಹೆಲ್ತ್ ಇದ್ರೆ ಮಾತ್ರ ಸೋಷಿಯಲಿ ಕೂಡ ನಾವು ನೇಮ್ ಅಥವಾ ಫೇಮ್ ಏನೇ ಆದ್ರೂ ಸಕ್ಸಸ್ ಅನ್ನ ನಾವು ಗೇನ್ ಮಾಡ್ಬೋದು. ಎಲ್ಲಿದ್ದೀವಿ ನಾವು? ದ ಸೇಮ್ ಸೊಸೈಟಿಯಲ್ಲೇ ಇದ್ದೀವಿ ಅಲ್ವಾ? ಇದು ಇಂಪಾರ್ಟೆಂಟ್. ಇಮೋಷನಲ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. Physical health is also very important. That's why we are bound in society, social, alva? As well as spiritual. Again, it is the combination. Yavadu combination idu? Physical, emotional, and spiritual. Okay? All these together become a social health. Alva? ಈ 3 ಟ್ರಯಾಂಗಲ್ ಏನಿದೆ, ದಟ್ ಬಿಕಮ್ ಅ ಸೋಷಿಯಲ್ ಹೆಲ್ತ್. ಇದಿಷ್ಟು ಇದ್ರೆ ಸಾಕಾಗತ್ತೆ. ದೆನ್ ಸಮ್ ಹೌ ಇಂಟೆಲೆಕ್ಚುಯಲ್ ಹೆಲ್ತ್ ಈಸ್ ಆಲ್ಸೋ ನೆಸೆಸರಿ. ಇಲ್ಲಿ ನಾನು ವರ್ಡ್ ಏನ್ ಯೂಸ್ ಮಾಡ್ತಾ ಇದ್ದೀನಿ? ನೆಸೆಸರಿ ಅಂದ್ರೆ ಅವಶ್ಯಕತೆ ಇದ್ದೇ ಇದೆ. ಸಮ್ ಹೌ ಸ್ಪಿರಿಚುವಲ್ ಇದ್ರೆ ಸಾಕಾಗತ್ತೆ. ನೀವೇನೋ ನಿಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ ಅಂತ ದೇವ್ರಿಗೆ ಕೈ ಮುಗಿಯೋದು, ಅಥವಾ ಎಕ್ಸಾಮ್ ಬಂದಾಗ ಹಿಂದಿನ ದಿನ ದೇವಸ್ಥಾನದ ಗಂಟೆ ಬರೆಸ್ತಿರಲ್ವಾ, ಅದನ್ನ ನಾವೇನ್ ಹೇಳ್ತೀವಿ? ಸ್ಪಿರಿಚುವಾಲಿಟಿ ಅಂತ ಹೇಳೋದಿಲ್ಲ. ಸಮ್ ಹೌ ಅದನ್ನ ಸ್ಪಿರಿಚುವಲಿ ಅಂದ್ರೆ ಎಲ್ಲದನ್ನು ಆಂತರಿಕ ಶಕ್ತಿಯಿಂದ ನೋಡ್ತಾರಲ್ಲ, ಅದನ್ನ ನಾವು ಸ್ಪಿರಿಚುವಲಿ ಅಂತ ಹೇಳ್ತೀವಿ. ಇಂಟೆಲೆಕ್ಚುಯಲಿ ಅಂದ್ರೇನು? ಕೆಲವೊಬ್ರು ತುಂಬಾ ಹೈ ಫ್ರೀಕ್ವೆನ್ಸಿಯಲ್ಲಿ ತುಂಬಾ ಹೆಚ್ಚಿನಾಗಿ ತಿಳ್ಕೊಳ್ತಾ ಹೋಗ್ತಾರೆ. ದಟ್ ಈಸ್ ಆಲ್ಸೋ ಅ ಹೆಲ್ತ್. ಓಕೆ, ಬಟ್ ಫಾರ್ ಅ ಗುಡ್ ಸೊಸೈಟಿ that is become through the triangle. Which triangle? Physical, emotional, and spiritual health. Okay, that become a good society, ಅಥವಾ that's become a social health. ಆ ಸೋಷಿಯಲ್ ಹೆಲ್ತ್ ಇದ್ದಾಗ ಏನಾಗುತ್ತೆ? ಅಫ್ಕೋರ್ಸ್ ನಮ್ಮ ಎನ್ವಿರಾನ್ಮೆಂಟಲ್ ಹೆಲ್ತ್ ಕೂಡ ವೆಲ್ ಕಂಡೀಷನ್ ಅಲ್ಲಿ ಇರುತ್ತೆ. ಈಗ ನೀವು ಡೆವಲಪ್ಮೆಂಟ್ ಮಾಡ್ತಾ ಇದೀರಿ ಅಂತ ಅಂದ್ರೂ ಕೂಡ ಏನ್ ಮಾಡ್ತೀವಿ? ಬೇರೆ ಬೇರೆ ಪ್ಲೇಸ್ ಅಲ್ಲಿ ಮರಗಳನ್ನ ನೆಡ್ತಾ ಹೋಗ್ತೀರಿ. ಅಫ್ಕೋರ್ಸ್ ನಿಮ್ಗೆ ರೋಡ್ ಮಾಡೋದಿರುತ್ತೆ, ರೋಡ್ ಅಲ್ಲಿರುವಂತ ಮರಗಳನ್ನ ಕಡಿಲೇಬೇಕು.
ಯಾಕಂದ್ರೆ ಕನೆಕ್ಟಿವಿಟಿ ಬೇಕಲ್ವಾ. ಕನೆಕ್ಟಿವಿಟಿ ಬೇಕು ಅಂತೇಳಿ ಮರ ಕಡ್ಬಿಟ್ಟು ಅದನ್ನ ಹಾಗೆ ಬಿಟ್ರೆ ಆಗಲ್ಲ. ಅದ್ರ ಜೊತೆಗೆ ನಮ್ಗೆ ನಾವು ಈ ಟ್ರಯಾಂಗಲ್ ಅಲ್ಲಿ ಕರೆಕ್ಟ್ ಆಗಿದ್ರೆ ಬೇಸಿಕ್ ಆಗಿ ನಾವ್ ಏನ್ ಮಾಡ್ತೀವಿ, ಇಲ್ಲಿ ಕಡ್ದಿರೋ ಮರನ ಇನ್ನೆಲ್ಲೋ ನೆಡ್ತೀವಿ. ಯಾಕಂದ್ರೆ ನೀವು ಆಲ್ರೆಡಿ ವಿ ನೋ ದಟ್ plant plant produces, otherwise it gives more and more oxygen that we require. Human requirement ಏನು ಮೇಜರ್ ಆಗಿ ಆಕ್ಸಿಜನ್. ಪ್ರಾಪರ್ ಆಕ್ಸಿಜನ್ ಕೊಡೋದು ಯಾವುದು, ಮರಗಿಡಗಳು. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಹೆಲ್ತ್ ಟ್ರಯಾಂಗಲ್ ಏನಿದೆ ಇದು ಕರೆಕ್ಟ್ ಪರ್ಫೆಕ್ಟ್ ಟೈಮ್ ಅಲ್ಲಿ ವರ್ಕ್ ಆಗ್ತಾ ಇದ್ರೆ ಏನಾಗುತ್ತೆ, ವಿ ಕ್ರಿಯೇಟ್ ಅ ಬೆಟರ್ ಸೋಷಿಯಲ್ ಹೆಲ್ತ್ ಅಂಡ್ ಆಲ್ಸೋ ಅ ಗುಡ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇದಿದೆ, ಅದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು ಅಲ್ವಾ. ಸೊ ದಟ್ ಈಸ್ ದ ಹ್ಯೂಮನ್ ಹೆಲ್ತ್. ಅಂಡ್ ಅನದರ್ ಥಿಂಗ್ ದೇ ಇನ್ಕ್ಲೂಡೆಡ್ ದಟ್ ಈಸ್ ಡಿಸೀಸ್. ಡಿಸೀಸ್ ಅಂದ್ರೆ ಏನು, ಇಲ್ಲಿ ಬರುತ್ತೆ ಫಿಸಿಕಲ್ ಬಾಡಿಗೆ ಬರುವಂತ ಸಮ್ ಪೇನ್ ಇರ್ಬೋದು, ಸಮ್ ಎಕ್ಸ್ಟ್ರಾ ಏನು ಗಾಯಗಳಿರ್ಬೋದು, ಅದೆಲ್ಲ ಎಲ್ಲಿಗೆ ಬರುತ್ತೆ, ಫಿಸಿಕಲ್ ಹೆಲ್ತ್ಗೆ ಬರುತ್ತೆ. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಡಿಸೀಸಸ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಕಂಟಿನ್ಯೂ ಒನ್ ಬೈ ಒನ್. ದಿಸ್ ಈಸ್ ವೆರಿ ನೆಸೆಸರಿ ದಟ್ ಫಾರ್ ಅ ಗುಡ್ ಸೋಷಿಯಲ್ ಹೆಲ್ತ್ ವಿ ನೀಡ್ ಫಿಸಿಕಲ್ ಹೆಲ್ತ್, ಇಮೋಷನಲ್ ಹೆಲ್ತ್ ಆಸ್ ವೆಲ್ ಆಸ್ ಸ್ಪಿರಿಚುವಲ್ ಹೆಲ್ತ್. ಹಾಗಾಗಿ ನಾವು ಸ್ವಾಸ್ಥ್ಯವಾಗಿ ಅಥವಾ ಯಾವುದೇ ಒಂದು ನಮ್ಮ ಸಕ್ಸಸ್ ಅನ್ನ ನಾವು ನೋಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಂಟೈನ್ ಆಲ್ ದೀಸ್ ಟ್ರಯಾಂಗಲ್. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ವೆರಿ ಈಸಿ ಚಾಪ್ಟರ್. ಯು ಹ್ಯಾವ್ ಟು ಮೇಕ್ 3 ಕಾನ್ಸೆಪ್ಟ್ ಹಿಯರ್. ಇಲ್ಲೇನು ಮೇಜರ್ ಆಗಿ ನೀವು 3 ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ತಿಳಿದಿಟ್ಕೊಂಡ್ರೆ ನಿಮ್ಗೆ ಈ ಚಾಪ್ಟರ್ ಇಂದ 8 to 12 ಮಾರ್ಕ್ಸ್ ಅನ್ನ ನೀಟಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಫಾರ್ ಅ ಬೋರ್ಡ್ ಎಕ್ಸಾಮ್ ಆಸ್ ವೆಲ್ ಆಸ್ 6 to 8 ಮಾರ್ಕ್ಸ್ ಇನ್ CET. ಈಸಿಯಾಗಿ ಬಂದ್ಬಿಡುತ್ತೆ, ನೀವೇನ್ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆರಿ ವೆರಿ ಈಸಿ. ಸೊ ಹಿಯರ್ ಫಸ್ಟ್ ಕಾನ್ಸೆಪ್ಟ್ ಏನು, ಹ್ಯೂಮನ್ ಹೆಲ್ತ್. ಆಲ್ರೆಡಿ ನಾವೇನು ಅಂತ ನೋಡಿದ್ವಿ, ಹ್ಯೂಮನ್ ಹೆಲ್ತ್ ಹೇಗಾಗುತ್ತೆ ಅನ್ನೋದು ನೆಕ್ಸ್ಟ್ ಬೈ ನೆಕ್ಸ್ಟ್ ಹೋಗ್ತಾ ಹೋಗೋಣ. ಇಲ್ಲಿ ಫಸ್ಟ್ ಡಿಸೀಸ್ ಅಂತ ಹೇಳಿರುವಂಥದ್ದು. ಸೊ ಬ್ಯಾಕ್ಟೀರಿಯಲ್, ಫಂಗಲ್, protozoal and helminthes. Okay, and then viral diseases. ಈ ಡಿಸೀಸಸ್ ಹೇಗೆ ಬರುತ್ತೆ, ಯಾವುದು ಇದ್ರೆ ಏಜೆಂಟ್ ಯಾವುದು, ಯಾವುದರಿಂದ ಕಾಸ್ ಆಗುತ್ತೆ, ಅದ್ರ ಟ್ರೀಟ್ಮೆಂಟ್ ಏನು, ಅದ್ರ ರೆಮಿಡಿ ಏನು ಅಂತ ಹೇಳಿ ನಾವು ಒಂದಷ್ಟು ನೀವು ಟೇಬಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಸೆಕೆಂಡ್ ಒನ್ ಇಸ್ ದಟ್ ಈ ಎಲ್ಲ ಡಿಸೀಸ್ ಅನ್ನ ನಾವು ಸ್ಟಾಪ್ ಮಾಡಬೇಕು ಥ್ರೂ ಫಿಸಿಕಲ್ ಬಾಡಿ ಅಲ್ವಾ. ಥ್ರೂ ಫಿಸಿಕಲ್ ಬಾಡಿ ಏನಾಗುತ್ತೆ, ಇಮ್ಯುನಿಟಿ ಬರುತ್ತೆ. ಈಗ ನಿಮ್ಗೆ ಎಲ್ಲರ ಹತ್ರನೂ ಇಮ್ಯುನಿಟಿ ಇದೆ ಅಲ್ವಾ. ಇಮ್ಯುನಿಟಿ ಇರೋದ್ರಿಂದನೇ ಏನಾಗಿದ್ದೀರಿ, ನೀವು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ತನಕ ಗ್ರೋ ಆಗಿದ್ದೀರಿ. ಏನೇ ನೀವು ಡೇ ಟು ಡೇ ಲೈಫ್ ಅಲ್ಲಿ 5 minutes ನೀವು ಡಸ್ಟ್ ಅಲ್ಲಿ ಹೋಗಿ ಬಂತಂದ್ರೆ, ಸಪೋಸ್ ನಿಮ್ಮ ಹತ್ರ ಇಮ್ಯುನಿಟಿ ಇರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ 6th minute ಅಲ್ಲೇ ನೀವು ಕೊಲಾಪ್ಸ್ ಆಗ್ತಾ ಇದ್ರಿ. ಅಷ್ಟು ನಮ್ಗೆ ಎನ್ವಿರಾನ್ಮೆಂಟ್ ಇಂದ ಅಷ್ಟು ಅಲರ್ಜನ್ಸ್ ಅಥವಾ ಆಂಟಿಜನ್ಸ್ ಏನಾಗ್ತಾ ಹೋಗುತ್ತೆ, ಬಾಡಿಗೆ ಎಂಟರ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಕೋಪ್ ಅಪ್ ಮಾಡೋದು ಯಾರು, ಅದನ್ನೆಲ್ಲ ಪೊಲೀಸರ ತರ ಸ್ಟಾಪ್ ಮಾಡೋದು ಯಾರು, ನಮ್ಮ ಇಮ್ಯೂನ್ ಸಿಸ್ಟಮ್. ಆ ಇಮ್ಯೂನ್ ಸಿಸ್ಟಮ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ಹೆಲ್ತ್ ಅನ್ನೋದು ಫಿಸಿಕಲ್ ಬಾಡಿಗೆ ಕರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ವೆರಿ ಕ್ಲಿಯರ್ಲಿ ನೋ ಅಬೌಟ್ ದ ಇಮ್ಯುನಿಟಿ. ಇಮ್ಯುನಿಟಿಯಲ್ಲಿ ಏನ್ ಬರುತ್ತೆ, ಇನ್ನೇಟ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ. ಓಕೆ, ಇದೆಲ್ಲ ಇದೆ. ಸಪೋಸ್ ಈ ಚಾಪ್ಟರ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಕ್ವೈರ್ಡ್ ಇಮ್ಯುನಿಟಿ, ಸೊ ಅದರಲ್ಲಿ ನೀವು ವ್ಯಾಕ್ಸಿನೇಷನ್ಸ್ ಎಲ್ಲ ತಗೊಳ್ತಿರಲ್ಲ, ಅದೆಲ್ಲದೂ ಕೂಡ ಅಕ್ವೈರ್ಡ್ ಇಮ್ಯುನಿಟಿಯಲ್ಲಿ ಬರ್ತಾ ಹೋಗುತ್ತೆ. ಓಕೆ, ದೇರ್ ಆರ್ ಸೋ ಮೆನಿ ಟೈಪ್ಸ್. ಇನ್ನೇಟ್ ಇಮ್ಯುನಿಟಿಯಲ್ಲಿ ಅಂತಂದ್ರೆ ನೀವು ಆಲ್ರೆಡಿ ಬಾರ್ನ್ ಆಗುವಾಗ ಒಂದಷ್ಟು ಪ್ಯಾಕೇಜ್ ಬಂದಿರುತ್ತೆ ನಿಮ್ಮ ಬಾಡಿಯಲ್ಲಿ ಥ್ರೂ ದ ಮದರ್. ಎಂಟೈರ್ ಎಲ್ಲರ ಬಾಡಿಯಲ್ಲೂ ಇರುತ್ತೆ ಆ ಪ್ಯಾಕೇಜಸ್. ಅದನ್ನ ನಾವೇನ್ ಹೇಳ್ತೀವಿ, ಇನ್ನೇಟ್ ಅಂತ ಹೇಳಿದ್ರೆ ಇನ್ ಬಾರ್ನ್. ನಿಮ್ಗೇನು ನೀವು ಮೊಬೈಲ್ ಹ್ಯಾಂಡ್ಸೆಟ್ ಅಲ್ಲೆಲ್ಲ ಇನ್ಬಿಲ್ಟ್ ಅಂತ ನೀವೇನೆಲ್ಲ ಹೇಳ್ತಿರಲ್ವಾ, ಇನ್ಬಿಲ್ಟ್ ಆಪ್ಸ್ ಅಂತ ಏನ್ ಹೇಳ್ತೀರಿ, ದ ಸೇಮ್ ಥಿಂಗ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಅವರ್ ಸಿಸ್ಟಮ್. ಅದನ್ನ ನಾವೇನ್ ಹೇಳ್ತೀವಿ, ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಟ್ ಆಫ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್ ಟೈಮ್ ಆಸ್ ವೆಲ್ ಆಸ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. That is drugs.
ಡ್ರಗ್ಸ್, ಆಲ್ಕೋಹಾಲ್ ಅಂಡ್ ಏನು, ಓಕೆ. ಸೊ ಡ್ರಗ್ಸ್ ಏನು, ನಮ್ಗೆ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾಗಿರೋ ಒಂದು ಪದಾರ್ಥ ಅಂತ ಹೇಳ್ಬೋದು, ಅಥವಾ ಒಂದು ಕಂಪೋನೆಂಟ್ ಅಂತ ಹೇಳ್ಬೋದು. ನಾವು ಕೆಮಿಕಲಿ, ನೀವು ಮೆಡಿಕಲ್ ಸ್ಟೋರಿಗೆ ಹೋಗಿ ಡ್ರಗ್ಸ್ ತಗೊಳ್ತೀರಲ್ವಾ, ಡ್ರಗ್ಸ್ ಅಂದ್ರೆ ಆ ಡ್ರಗ್ಸ್ ಅಲ್ಲ ನಾನು ಹೇಳ್ತಾ ಇರೋದು, ಮೆಡಿಸಿನ್ಗೂ ಕೂಡ ಡ್ರಗ್ಸ್ ಅಂತಾನೆ ಓವರ್ ಆಲ್ ಹೇಳ್ತಾರೆ. ಬಟ್ ಇನ್ ದಿಸ್ ಚಾಪ್ಟರ್ ದೇ ಆರ್ ಕ್ಲಿಯರ್ಲಿ ಮೆನ್ಷನ್ ದಟ್ ಸಮ್ ಆಫ್ ದ ಮೆಡಿಕಲಿ ಹೆಲ್ಪ್ಡ್ ಕಂಪೋನೆಂಟ್ ಅಂದ್ರೇನು, ನಮ್ಗೆ ಡಿಸೀಸ್ ಬಂದಾಗ ಅಥವಾ ಶೀತ ನೆಗಡಿ ಕೆಮ್ಮು ಆದಾಗ ನಮ್ಗೆ ಏನು ಟ್ಯಾಬ್ಲೆಟ್ ತಗೊಳ್ತೀರಲ್ವಾ, 650 ಡೋಲಾ, 650 ಪ್ಯಾರಾಸಿಟಮಾಲ್, ಅನಾಲ್ಜೆಸಿಕ್, ಸೋ ಮೆನಿ ಕಂಪೋನೆಂಟ್ಸ್. ಸಿರಪ್ ತಗೊಳ್ತೀರಿ, ಸ್ಯಾಫ್ರೋಮೈಸಿನ್ ತಗೊಳ್ತೀವಿ, ಸೈಕ್ಲೋಸ್ಪೋರಿನ್ ತಗೊಳ್ತೀವಿ ಅಲ್ವಾ. ಏನಾದ್ರೂ ಗಾಯ ಆಯ್ತು ಅಂತಂದ್ರೆ ಏನ್ ಮಾಡ್ತೀವಿ, ಅಥವಾ ಸುಟ್ಟಿರೋ ಗಾಯಕ್ಕೆ ಹಾಕ್ತಿವಿ ಅಂತಂದ್ರೆ ಏನು, ಸಿಲ್ವರ್ ಆಕ್ಸ್ ಅಂತ ಬರುತ್ತೆ, ಪೌಡರ್ ಬರುತ್ತೆ. ಸೊ ಅದೆಲ್ಲದೂ ಕೂಡ ಡ್ರಗ್ಸ್ ಅಲ್ಲೇ ಬರುತ್ತೆ. ಅದರ್ ದನ್ ಆಲ್ಸೋ ಅವೈಲೇಬಲ್ ಇನ್ ಅ ಮಾರ್ಕೆಟ್, ದೋಸ್ ಆರ್ ವೆರಿ ವೆರಿ ಹಾರ್ಮ್ಫುಲ್ ಟು ಆ ಹ್ಯೂಮನ್ ಹೆಲ್ತ್. ಅದನ್ನ ಕೂಡ ನಾವು ಇಲ್ಲಿ ಡ್ರಗ್ಸ್ ಅಂತಾನೆ ಮೆನ್ಷನ್ ಮಾಡ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಮಾದಕ ವಸ್ತುಗಳು ಅಂತ ಹೇಳ್ತೀವಿ. ಅದನ್ನ ನಾವು ಎಕ್ಸೆಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಅದೆಲ್ಲದೂ ಕೂಡ ಅಡ್ವಾನ್ಸ್ ಇಫೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ರೈಟ್ ಸ್ಟೇಜ್ ಅಲ್ಲಿ, ಅಂದ್ರೆ ನಿಮ್ಮ ಅಡೋಲಸೆಂಟ್, ಅಂದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಿ, ಇಲ್ಲಿಗ ಅಡೋಲಸೆಂಟ್ ಸ್ಟೇಜ್ ಅಲ್ಲಿ ಇದ್ದೀರಿ. ಅದ್ರ ಬಗ್ಗೆ ಏನಾಗುತ್ತೆ, ಬ್ರೈನ್ ಅಲ್ಲಿ ನಿಮ್ಗೆ ಒಂದಷ್ಟು ಕೆಮಿಕಲ್ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ಸ್ಗೂ ಕೂಡ ಕೆಲವೊಬ್ರು, ನೀವೇ ಹೋಗ್ತೀರಾ ಅಂತಲ್ಲ, ನೀವು ನೋಡಿರ್ಬೋದು, ಫ್ರೆಂಡ್ಸ್ ಇರ್ಬೋದು ಅಥವಾ ಅದರಿಂದ ಆಚೆ ಸೊಸೈಟಿಯಲ್ಲಿ ನೋಡಿರ್ತೀರಿ. ಅದೇನು, ಒಂದ್ಸಲಿ ಎಡಿಕ್ಟ್ ಆದ್ಮೇಲೆ ಅದ್ರ ಬಗ್ಗೆನೆ ಫೋಕಸ್ಡ್ ಆಗಿ ಇರ್ತಾ ಹೋಗ್ತಾರೆ. ಹಾಗಾಗಿ ಅದ್ರದ್ದು ಇನ್ಫಾರ್ಮೇಶನ್ ಹೇಳ್ಬೇಕು, ಜೊತೆಗೆ ಅದ್ರ ಬ್ಯಾಡ್ ಎಫೆಕ್ಟ್ಸ್ ಏನು ಹೆಲ್ತ್ ಮೇಲೆ ಅನ್ನೋದ್ರ ಬಗ್ಗೆ ಈ ಕಾನ್ಸೆಪ್ಟ್ ಇದೆ. ಅದರಲ್ಲಿ ಡ್ರಗ್ಸ್ ಟೈಪ್ ಯಾವುದು, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಜೊತೆಗೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಈ 3 ಕಾನ್ಸೆಪ್ಟ್ ಅನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 8 to 12 marks in board exam and 6 to 8 marks in CET. Okay, let's continue. What are those and okay, this is a very brief introduction about this human health and the disease. ಯಾಕಂದ್ರೆ ಇದು ಎಂಟೈರ್ ಸಮುದ್ರ, ಡಿಸೀಸ್ ಮತ್ತೆ ಹೆಲ್ತ್ ಅಂತ ಬಂದಾಗ ಸಮುದ್ರ. ನಾವೀಗ ಹೇಳ್ತಾ ಇರೋದೇನು, ಟೀ ಸ್ಪೂನ್, ವೆರಿ ಸ್ಮಾಲ್ ಕಂಪೋನೆಂಟ್ ನ ನಾವಿಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಓಕೆ, ಲುಕ್ ಎಟ್ ಹಿಯರ್. ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಯು ಹ್ಯಾವ್ ಟು ನೋ ಅಬೌಟ್ ಯುವರ್ ಬಾಡಿ. ನಿಮ್ಗೆ ನಿಮ್ಮ ದೇಹದ ಬಗ್ಗೆ, ದೇಹದ ರಚನೆ ಬಗ್ಗೆ ಎಲ್ಲ ಗೊತ್ತಿರ್ಬೇಕು. ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಅಕ್ರಾಸ್ ವಿತ್ ಸಮ್ ಇಂಪಾರ್ಟೆಂಟ್ ಟರ್ಮಿನಾಲಜಿ. ಆ ಟರ್ಮಿನಾಲಜಿ ಈಗ ಗೊತ್ತಿರ್ಬೇಕು, ಓಕೆನಾ. ಸೊ ದಿಸ್ ಇಸ್ ಅ ಇಮ್ಯೂನ್ ಸಿಸ್ಟಮ್. ವಿತ್ ದಿಸ್ ಇಮ್ಯೂನ್ ಸಿಸ್ಟಮ್ ಓನ್ಲಿ ವಿ ಕ್ಯಾನ್ ಅವಾಯ್ಡ್ ದ ಡಿಸೀಸ್. ಈ ಇಮ್ಯೂನ್ ಸಿಸ್ಟಮ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ಕಂಪ್ಲೀಟ್ ಆಗಿ ಹೆಲ್ತ್ ಇದೆ. ನೀವು ಒಂದು ಚಿಕ್ಕದಾಗಿರೋ ಡಸ್ಟ್ನ ಅಥವಾ ಎಲ್ಲಾದ್ರೂ ವಾಟರ್ ಕುಡ್ದಾಗ, ಬೇರೆ ಕಡೆಗೆ ಹೋಗಿ ನೀರು ಕುಡ್ದಾಗ್ಲೂ ಕೂಡ ನೀವು ಸೇಫ್ ಆಗಿದ್ರಿ, ಬಿಕಾಸ್ ಆಫ್ ಆಲ್ ದೀಸ್ ಇಮ್ಯೂನ್ ಸಿಸ್ಟಮ್. ಟಾನ್ಸಿಲ್, ಇದು ಕೂಡ ಇಮ್ಯೂನ್ ಸಿಸ್ಟಮ್ ಏನೆ, ಓಕೆನಾ. ಲಿಂಫ್ ನೋಡ್ಸ್ ಇಲ್ಲೆಲ್ಲ ಇದೆ ನೋಡಿ. ಕಂಪ್ಲೀಟ್ ಆಗಿ ನಿಮ್ಮ ದೇಹದಲ್ಲಿ ಇದಷ್ಟು ಇದೆ. ಈ ಚಿಕ್ಕದಾಗಿರೋಂತ ಸೆಲ್ಸ್ ಗಳೇನಿದೆ ಅದನ್ನ ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಪ್ಯೂರಿಫೈ ಮಾಡ್ತಾ ಹೋಗುತ್ತೆ ಇದು ಅನ್ವಾಂಟೆಡ್ ಥಿಂಗ್ ಬಾಡಿಲಿ ಎಂಟರ್ ಆದಾಗ. ದೆನ್ ಅಪೆಂಡಿಕ್ಸ್, ದಿಸ್ ಈಸ್ ಆಲ್ಸೋ ಅ ವೆರಿ ಗುಡ್ ಇಮ್ಯೂನ್ ಸಿಸ್ಟಮ್. ಈ ಬೋನ್ ಮ್ಯಾರೋದಲ್ಲೇನೆ ಏನಾಗುತ್ತೆ, ನಿಮ್ಗೆ ಎಂಟೈರ್ ಬ್ಲಡ್ ಅಲ್ಲಿ ನೀವು ನೋಡಿರ್ತೀರಲ್ವಾ, ಈಗ ಯಾವ್ದೋ ಒಂದು ನಿಮ್ಗೆ ಹೆವಿ ಫೀವರ್ ಬಂದಿರುತ್ತೆ, ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ ಬನ್ನಿ, ಯಾಕೋ ಜ್ವರ ಕಡಿಮೆ ಆಗ್ತಾ ಇಲ್ಲ. ಇಲ್ಲೇನಾಗುತ್ತೆ, ಬ್ಲಡ್ ಅಲ್ಲಿ ಇಮ್ಯೂನ್ ಕಂಪೋನೆಂಟ್ಸ್ ಇರುತ್ತೆ, WBC ಇರುತ್ತೆ, RBC ಇರುತ್ತೆ. ಕೆಲವೊಬ್ಬರಿಗೆ ರಕ್ತ ಇರೋದಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಸೊ ಏನ್ ಮಾಡ್ತಾರೆ, ಅವಾಗ ಬೇರೆ ತರ ಪ್ರಿಸ್ಕ್ರೈಬ್ ಮಾಡ್ತಾರಲ್ವಾ. ಸೊ ಹಾಗಾಗಿ ಆ ಬ್ಲಡ್ ಅಲ್ಲಿ ಇರುವಂತ ಎಲ್ಲಾ ಕಂಪೋನೆಂಟ್ ಎಲ್ಲಿಂದ ಜನರೇಟ್ ಆಗುತ್ತೆ, ನಮ್ಗೆ ಈ ಬೋನ್ ಮ್ಯಾರೋ ಇಂದ ಕಂಪ್ಲೀಟ್ ಆಗಿ ಜನರೇಟ್ ಆಗುತ್ತೆ. ಅದನ್ನ ನಾವು ಹೆಮಟೋಪಾಯಸಿಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಅ ವೆರಿ ಡೆಪ್ತ್ ಕಂಪೋನೆಂಟ್ ಅಲ್ವಾ. ಸೊ ಹಾಗಾಗಿ ಅಗೇನ್ ನಿಮ್ಮ ಇಂಟೆಸ್ಟೈನ್ ಅಲ್ಲಿ ನೀವೇನ್ ಬೇಕಾದ್ರೂ ತಿನ್ನಿ, ನೀವೇನ್ ಬೇಕಾದ್ರೂ ಹೊರಗಡೆಗೆ ಆಚೆಗೆ ಏನೋ ಬಜ್ಜಿ ಬೋಂಡ ಸೆಂಟರ್ಸ್ ಅಲ್ಲಿ ನೀವೇನೇನೆಲ್ಲ ತಿಂತಿರಲ್ಲ, ಪಾನಿಪುರಿ ಅಲಾಂಗ್ ವಿತ್ ದಟ್ ವಾಟರ್ ಕಂಟೆಂಟ್. ಸೊ ಅಲ್ಲೂ ಕೂಡ ಏನೇ ಅಮೀಬಾ ಇರ್ಬೋದು, ಪ್ರೋಟೋಸೋವಾ ಇರ್ಬೋದು, ಅದೆಲ್ಲ ಫಿಲ್ಟರ್ ಆದ್ರೂ ಕೂಡ
ಸಮ್ಹೌ ಎಂಟರ್ ಆಗೇ ಆಗುತ್ತೆ. ಅದನ್ನೆಲ್ಲದನ್ನು ಅವಾಯ್ಡ್ ಮಾಡೋದು ಯಾವುದು? ನಮ್ಮ ಇಮ್ಯೂನ್ ಸಿಸ್ಟಮ್ ಎಲ್ಲಿದೆ? ಪೇಯರ್ ಪ್ಯಾಚಸ್ ಅಂತ ಹೇಳ್ತೀವಿ. ಎಲ್ಲಿದೆ ಅದು? ಸಣ್ಣ ಕರಳಲ್ಲಿ ಇರುವಂತದ್ದು, ಇಂಟೆಸ್ಟೈನ್. ಓಕೆ, ದೆನ್ ಸ್ಪ್ಲೀನ್. ಸ್ಪ್ಲೀನು ಕೂಡ ಬ್ಲಡ್ ಅಲ್ಲಿ ಇರುವಂತ ಆರ್ಗ್ಯಾನಿಸಮ್ ನ, ಅಂದ್ರೆ ಅನ್ವಾಂಟೆಡ್ ಮೈಕ್ರೋ ಆರ್ಗ್ಯಾನಿಸಮ್ ನ ಅದೇನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಹೊಡೆದಾಕತ್ತೆ. ಆಗ ಏನಾಗುತ್ತೆ ನಿಮ್ಗೆ? ನೀವ್ ಏನೇ ತಿಂದ್ರು ಸೇಫ್ ಆಗಿದ್ದೀರಿ ಅಂತ ಅನ್ಸುತ್ತೆ. ಬಟ್ ಯಾವಾಗ ಇದು ಕೈ ಕೊಡುತ್ತಲ್ವಾ, ಆಗೇನಾಯ್ತು? ನಿಮ್ಮ ಒಂದೊಂದೇ ಡಿಸೀಸ್ಗಳು ಬರ್ತಾ ಹೋಗುತ್ತೆ. ಟೈಫಾಯ್ಡ್ ಇರ್ಬೋದು, ಡಿಸೆಂಟ್ರಿ ಇರ್ಬೋದು, ಕೊಲೆರಾ ಇರ್ಬೋದು. ಆಯ್ತಾ? ಇದೆಲ್ಲದು ಬರೋದಕ್ಕೆ ಮೇಜರ್ ಆಗಿ ಏನು? ಆ ಡಿಸೀಸ್ ಕಾಸ್ ಮಾಡುವಂತ ಆರ್ಗ್ಯಾನಿಸಮ್ ಏನಿದೆ ಅದು ಇದೆಲ್ಲ ಮೇಲೆ ವರ್ಕ್ ಮಾಡ್ತಾ ಹೋಗುತ್ತೆ. ಥೈಮಸ್ ಕೂಡ ಇಮ್ಯೂನ್ ಸಿಸ್ಟಮ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಮ್ಮ ಬಾಡಿ ಏನಾಗಿದೆ, ಸಿಂಪಲ್ ಆಗಿ ಒನ್ ನೈಟ್ ಅಲ್ಲಿ ಡೆವಲಪ್ ಆಗಿಲ್ಲ ಅಲ್ವಾ? ಸೊ ನೀವು 0 ಡೇ ಇಂದ ಚಿಕ್ಕ ಪಾಪುಯಿಂದ ಹಿಡಿದು ದೊಡ್ಡವರಾಗಿದ್ದೀರಿ ಇಲ್ಲಿ ತನಕ. ಅದೆಲ್ಲದೂ ಕೂಡ ಒನ್ ಬೈ ಒನ್ ಡೆವಲಪ್ ಆಗಿರುವಂತದ್ದು. ಈಗ ನೋಡಿ, ಚಿಕ್ಕ ಮಕ್ಕಳಲ್ಲಿ ಬೇಗ ಅವರಿಗೆ ಹುಷಾರ್ ತಪ್ಪುತ್ತೆ, ಅಥವಾ ಈವನ್ ಏಜ್ ಓಲ್ಡ್, ಈಗ ಒಂದು 40+ ಅಥವಾ 50-60 ಇಯರ್ಸ್ ಆದ್ಮೇಲೆ ಏನಾಗುತ್ತೆ, ಅವರಿಗೆ ಬೇಗ ಹುಷಾರಿರೋದಿಲ್ಲ. ಇಮ್ಮಿಡಿಯೇಟ್ ಆಗಿ ಹುಷಾರ್ ತಪ್ತಾರೆ. ಏನೋ ಒಂದು ಚಿಕ್ಕದಾದ್ರೂ ದೊಡ್ಡದಾಗ್ತಾ ಹೋಗುತ್ತೆ. ಯಾಕೆ? ಅವರ ಇಮ್ಯೂನ್ ಸಿಸ್ಟಮ್ ಏನಿದೆ ಕಂಪ್ಲೀಟ್ ಆಗಿ ಅವ್ರ ಏಜ್ ಆಗ್ತಿರೋ ತರಾನೇ ಅದು ಕೂಡ ಡಿಮಿನಿಷ್ ಆಗ್ತಾ ಇರುತ್ತೆ, ಅಂದ್ರೇನು ಡಿಕ್ರೀಸ್ ಆಗ್ತಾ ಇರುತ್ತೆ. ಅದೇ ಚಿಕ್ಕ ಮಕ್ಕಳಲ್ಲೂ ಕೂಡ ಏನಾಗುತ್ತೆ, ಅವ್ರದ್ದೇನು ಡೆವಲಪೇ ಆಗಿರೋದಿಲ್ಲ ಇಮ್ಯೂನ್ ಸಿಸ್ಟಮ್. ಸ್ವಲ್ಪ ಅದರಲ್ಲೇ ಡೆವಲಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ನೀವು ಹೆಲ್ತಿ ಕಂಡೀಷನ್ ಅಲ್ಲಿ ಇದೀರಾ ಅಂತಂದ್ರೇನು, ನಿಮ್ಮ ಬಾಡಿ ಆಪ್ಟಿಮಲ್ ಸ್ಟೇಜ್ ಅಲ್ಲಿ ಇದೆ. ಹಾಗಾಗಿ ನೀವ್ ಏನ್ ತಿಂದ್ರು, ಏನ್ ಡಸ್ಟ್ ಅಲರ್ಜಿ ಆದ್ರೂ, ಏನ್ ಆಚೆ ಕಡೆ ನೀರ್ ಕುಡಿದ್ರು ನಿಮ್ಗೆ ಏನೂ ಆಗಲ್ಲ. ಯಾಕೆ? ನಿಮ್ಮ ಇಮ್ಯುನಿಟಿ ಪವರ್ ಏನಿದೆ ಅಷ್ಟು ಸ್ಟ್ರಾಂಗ್ ಆಗಿದೆ. ಅಲಾಂಗ್ ವಿತ್ ದ್ಯಾಟ್, ದಿಸ್ ಇಸ್ ಅ ಬ್ಲಡ್ ಎಲ್ಲಿದೆ? ನಮ್ಗೆ ನಮ್ಮ ಬಾಡಿಯಲ್ಲಿ ಇದೆ ಅಲ್ವಾ? ಸೊ ಬ್ಲಡ್ ಅಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್ ಇದೆ. ನಾನು ಹೇಳಿದ್ನಲ್ವಾ ನಿಮ್ಗೆ, ಡಾಕ್ಟರ್ಸ್ ಬ್ಲಡ್ ಚೆಕಪ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅದರಲ್ಲಿರೋ ಇಮ್ಯೂನ್ ಕಂಪೋನೆಂಟ್ಸ್ ಎಲ್ಲಾದ್ರೂ ಕಡಿಮೆ ಆದ್ರೆ ಅಥವಾ ಜಾಸ್ತಿ ಆದ್ರೆ ಅದು ಕೂಡ ಏನ್ ಮಾಡುತ್ತೆ? ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಏನೇನು ಇಂಡಿಕೇಟ್ ಮಾಡುತ್ತೆ? ಇಲ್ಲ ನಿಮ್ಗೇನೋ ಅಲರ್ಜಿ ಆಗಿದೆ, ಅಥವಾ ಬೇರೆ ಏನೋ ಇನ್ಫೆಕ್ಷನ್ ಆಗಿದೆ, ವೈರಲ್ ಫೀವರ್ ಆಗಿದೆ. ಇದೆಲ್ಲದೂ ಕೂಡ ಎಲ್ಲಿ ಗೊತ್ತಾಗೋದು ನಮ್ಗೆ? ಬ್ಲಡ್ ಟೆಸ್ಟ್ ಅಲ್ಲಿ ಆಗುತ್ತೆ. ಡೆಂಗ್ಯೂ, ಆಮೇಲೆ ಏನೋ ಚಿಕನ್ ಗುನ್ಯಾ, ಮಲೇರಿಯಾ, ಈ ತರದ್ದೆಲ್ಲ, ಟೈಫಾಯ್ಡ್ ಇರ್ಬೋದು, ಅಥವಾ ಇವಾಗ ರೀಸೆಂಟ್ ಆಗಿ ಬಂದೋಯ್ತಲ್ಲ ಕೋವಿಡ್, ಅದು ಕೂಡ ನಮ್ಗೆ ಎಲ್ಲಿ ಗೊತ್ತಾಗುತ್ತೆ? ಇದೇ ಬ್ಲಡ್ ಟೆಸ್ಟ್ ಇಂದ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಬ್ಲಡ್ ಅಲ್ಲಿ ನಮ್ಗೆ ಮೇಜರ್ ಆಗಿರುವಂತದ್ದು ಯಾವುದು? WBC. ಇದನ್ನ ನಾವೇನ್ ಹೇಳ್ತೀವಿ? ವೈಟ್ ಬ್ಲಡ್ ಸೆಲ್ ಅಂತ ಹೇಳ್ತೀವಿ. ಇದೇ ನಮ್ಗೆ ಇಮ್ಯುನಿಟಿನ ಕೊಡ್ತಾ ಹೋಗುತ್ತೆ. ಇದು ನ್ಯೂಟ್ರೋಫಿಲ್, ಯೂಸಿನೋಫಿಲ್, ಬೇಸೋಫಿಲ್, ಅಂಡ್ ದೀಸ್ ಆರ್ ಲಿಂಫೋಸೈಟ್ಸ್. ಮೋನೋಸೈಟ್ ಇರ್ಬೋದು. ಓಕೆ, ದಿಸ್ ಇಸ್ ಅ ಮೋನೋಸೈಟ್. ಇದೆಲ್ಲದೂ ಕೂಡ ಏನ್ ಮಾಡುತ್ತೆ? ಬ್ಲಡ್ ಅಲ್ಲಿರುವಂತ ಅಥವಾ ಬಾಡಿಗೆ ಎಂಟರ್ ಆಗುತ್ತಲ್ಲ, ಯಾವುದೇ ಅಲರ್ಜನ್ಸ್ ಇರ್ಬೋದು, ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು, ಅದೆಲ್ಲದನ್ನು ಕೂಡ ಬಾಡಿಯಿಂದ ಆಚೆಗೆ ಆಗುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಇಮ್ಯೂನ್ ಸಿಸ್ಟಮ್ ವಿಚ್ ಗಿವ್ಸ್ ದ ಮ್ಯಾಕ್ಸಿಮಮ್ ಹೆಲ್ತ್ ಟು ದ ಹ್ಯೂಮನ್ ಬೀಯಿಂಗ್. ಫಿಸಿಕಲ್ ಹೆಲ್ತ್ ನ ಕೊಡೋದು ಯಾವುದು? ಈ ಎಲ್ಲಾ ಇಮ್ಯೂನ್ ಸಿಸ್ಟಮ್ಗಳೇ ಕೊಡ್ತಾ ಹೋಗುತ್ತೆ. ಓಕೆ ಓಕೆ ಸೊ ನೆಕ್ಸ್ಟ್ ಪಾರ್ಟ್ ಇಸ್ ದಟ್ ಡಿಸೀಸಸ್ ಅಲ್ವಾ? ಇಲ್ಲಿ ತನಕ ನಮ್ಗೆ ಏನ್ ಗೊತ್ತಾಯ್ತು? ಹ್ಯೂಮನ್ ಹೆಲ್ತ್ ಹೇಗಾಗುತ್ತೆ ಅಂದ್ರೆ, ನಾವು ಹೊರಗಡೆ ಅಪಿಯರೆನ್ಸ್ ಅಲ್ಲಿ ತುಂಬಾ ಹೆಲ್ದಿಯಾಗಿ ಅಪ್ರೋಚ್ ಆಗ್ತೀವಿ. ಆ ಹೆಲ್ದಿನೆಸ್ ಎಲ್ಲಿಂದ ಬರುತ್ತೆ? ನಮ್ಗೆ ಇಮ್ಯೂನ್ ಸಿಸ್ಟಮ್ ಇಂದ ಬರ್ತಾ ಹೋಗುತ್ತೆ. ಯಾವಾಗ ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ, ನೀವೇನಾದ್ರೂ ಕರೆಕ್ಟ್ ಆಗಿ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳೋದಿಲ್ಲ ಅಲ್ವಾ, ಆಗೇನಾಗುತ್ತೆ? ಡಿಸೀಸ್ ಬರ್ತಾ ಹೋಗುತ್ತೆ. ಇಮ್ಯೂನ್ ಕಂಪೋನೆಂಟ್ಗಳು ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ತರಕಾರಿ ತಿನ್ನಲ್ಲ, ಕರೆಕ್ಟ್ ಆಗಿರೋ ಫಾರ್ಮೆಟ್ ಅಲ್ಲಿ ಊಟ ಮಾಡಲ್ಲ. ಸೊ ಅವಾಗೆಲ್ಲದು ಕೂಡ ನಮ್ಗೆ ಡಿಸೀಸ್ ಬರೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಡಿಸೀಸ್ ಅಲ್ಲಿ 2 ಟೈಪ್ಸ್ ಅಂತ ಹೇಳ್ತೀವಿ. ಒನ್ ಈಸ್ ಇನ್ಫೆಕ್ಷಿಯಸ್ ಅಂಡ್ ಅನದರ್ ಈಸ್ ನಾನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷಿಯಸ್ ಅಂತಂದ್ರೇನು? ಟ್ರಾನ್ಸ್ಮಿಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ಇನ್ಫೆಕ್ಷನ್ ಆಗೋದು ಅಂದ್ರೇನು? ಒಬ್ರಿಗೆ ಸಿಂಪಲ್ ಜ್ವರ ತಗೊಳ್ಳೋಣ, ಕಾಮನ್ ಕೋಲ್ಡ್ ಒಬ್ರಿಗೆ ಬಂದ ತಕ್ಷಣ ನಿಮ್ಮ ಎಂಟೈರ್ ಬೆಂಚ್ ಮೇಟ್ಸ್ಗೆ ಅಥವಾ ನೀವು ಯಾರಿಗೆಲ್ಲ ಅಪ್ರೋಚ್ ಮಾಡ್ತೀರಿ ಮನೇಲಿ ಎಲ್ಲರಿಗೂ ಬರ್ತಾ ಹೋಗುತ್ತೆ. ದಟ್ ಈಸ್ ಏನು? ಇನ್ಫೆಕ್ಷಿಯಸ್. ನಾನ್ ಇನ್ಫೆಕ್ಷಿಯಸ್ ಅಂತಂದ್ರೆ ಏನು? ಈಗ ನೀವು ಚೆನ್ನಾಗಿ ಕುತ್ಕೊಂಡು ತಿಂತಾ ಇರ್ತೀರಲ್ವಾ,
ಅದನ್ನ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಏನ್ ಬರಲ್ಲ, ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ನೆಮಟೋಡ್ಸ್, ಅಮೀಬಾ, ಪ್ರೋಟೋಸೋವಾ, ಇದರಿಂದ ಏನು ಬರಲ್ಲ. ಸಿಂಪಲ್ ಆಗಿ ನೀವು ಬಾಡಿಯಲ್ಲಿ ನಮ್ಗೆ ಬಯೋಕೆಮಿಕಲ್ ಆಕ್ಟಿವಿಟಿ ಆಗುತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಅದು ಕೂಡ ಡಿಸೀಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಜೆನೆಟಿಕಲ್ ಡಿಸೀಸ್ ಕೂಡ ಆಗ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ನಾನ್ ಇನ್ಫೆಕ್ಷಿಯಸ್. ಅದು ಒಬ್ರಿಂದ ಒಬ್ಬರಿಗೆ ಹರಡೋದಿಲ್ಲ, ಬಟ್ ಯಾವ ಪರ್ಸನ್ ಅದನ್ನ ಆಕ್ಟಿವೇಟ್ ಮಾಡಿರ್ತಾರಲ್ಲ, ಅದು ಅವ್ರ ಜೊತೆಗೇನೆ ಇರುತ್ತೆ. ಓಕೆ, ದಟ್ ಈಸ್ ಅ ವೆರಿ ವೆರಿ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಡಿಸೀಸಸ್. ಅರ್ಥ ಆಗ್ತಿದೆಯಾ? ಓಕೆ, ಲೆಟ್ಸ್ ಕಂಟಿನ್ಯೂ ದ ರಿಯಲ್ ಮ್ಯಾಟರ್. ಓಕೆ, ಸೊ ನೌ ವಿ ಆರ್ ಇನ್ ಆಕ್ಟಿವ್ ಮೋಡ್. ಇಲ್ಲಿ ತನಕ ಏನಾಯ್ತು, ಸ್ವಲ್ಪ ಲಿಸನಿಂಗ್ ಮೋಡ್ ಅಲ್ಲಿ ಇದ್ರೆ, ಈಗ ಆಕ್ಟಿವೇಶನ್ ಮೋಡಿಗೆ ಬನ್ನಿ. ವಾಟ್ ಈಸ್ ಆಕ್ಟಿವೇಶನ್? ಲುಕ್ ಎಟ್ ಹಿಯರ್ ಕ್ವಶನ್. ವಾಟ್ ಕಾಸಸ್ ಮ್ಯಾಲಿಗ್ನೆಂಟ್ ಟರ್ಟೇನ್ ಮಲೇರಿಯಾ? Look at here. They are given ಏನು? Okay, what's that? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಮಲೇರಿಯಾ ಕಾಸ್ ಮಾಡೋ ಆರ್ಗ್ಯಾನಿಸಮ್ ಯಾವುದು? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಮಲೇರಿಯೆ, ಪ್ಲಾಸ್ಮೋಡಿಯಂ ಓವ್ಯಾಲೆ, ಪ್ಲಾಸ್ಮೋಡಿಯಂ falciparum. So what's going on? On the screen. ಇಲ್ಲೇನ್ ಕೇಳಿದ್ದಾರೆ, ಮ್ಯಾಲಿಗ್ನೆಂಟ್ ಟರ್ಟೈನ್ ಮಲೇರಿಯಾ ಆಗೋದಕ್ಕೆ ಯಾವ ಸ್ಪೀಶೀಸ್, ಇಲ್ಲೇನಿದೆ ಪ್ಲಾಸ್ಮೋಡಿಯಂ falciparum ಅನ್ನೋದು ಆರ್ಗ್ಯಾನಿಸಮ್. ಓಕೆನಾ? ಅದರಲ್ಲಿ ಡಿಫ್ರೆಂಟ್ ಸ್ಪೀಶೀಸ್ ಕೇಳಿದ್ದಾರೆ. ಆ ಡಿಫ್ರೆಂಟ್ ಸ್ಪೀಶೀಸ್ ಅಲ್ಲಿ ನಮ್ಗೆ ಮ್ಯಾಲಿಗ್ನೆಂಟ್ ಟರ್ಟೈನ್ ಮಲೇರಿಯಾ ಕಾಸ್ ಮಾಡೋ ಆರ್ಗ್ಯಾನಿಸಮ್ ಯಾವುದು ಅಂತ ಕೇಳಿರೋದು. ಅಫ್ಕೋರ್ಸ್ ನಮ್ಗೆ ಗೊತ್ತಿರೋದೇನು, ಮಲೇರಿಯಾ ಎಲ್ಲಿಂದ ಕಾಸ್ ಆಗುತ್ತೆ? ಮಲೇರಿಯಾ ಅನ್ನೋದು ಒಂದು ಸೊಳ್ಳೆ ಕಚ್ಚೋದ್ರಿಂದ, ಯಾವುದು? ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಕಚ್ಚೋದ್ರಿಂದ ಆಗುತ್ತೆ. ಬಟ್ ಪ್ಯಾರಾಸೈಟ್ ಇಂದ ಆಗುವಂತ ಒಂದು ಡಿಸೀಸ್ ಇದು ಪ್ಲಾಸ್ಮೋಡಿಯಂ ಅನ್ನೋದು. ಓಕೆನಾ? ಸೊ ಇಲ್ಲೇನಾಗುತ್ತೆ, ಇದೇನ್ ಮಾಡುತ್ತೆ, ಇದನ್ನ ನಾವು ವೆಕ್ಟರ್ ಬಾರ್ನ್ ಡಿಸೀಸಸ್ ಅಂತ ಹೇಳ್ತೀವಿ. ಇಲ್ಲಿ ಡೈರೆಕ್ಟ್ ಆಗಿ ಸೊಳ್ಳೆ ಕಚ್ಚೋದ್ರಿಂದ ಮಲೇರಿಯಾ ಗ್ರೋ ಆಗಲ್ಲ, ಬಟ್ ಮಲೇರಿಯಾದಿಂದ ಅದು ಹರಡ್ತಾ ಹೋಗುತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ವೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಜಸ್ಟ್ ಲೈಕ್ ಅ ಮೀಡಿಯೇಟರ್ ಇನ್ ಎವ್ರಿ ಬಿಸ್ನೆಸ್ ಅಲ್ವಾ, ಇನ್ ಎವ್ರಿ ಹೋಲ್ ಥಿಂಗ್. ಆ ಮೀಡಿಯೇಟರ್ ಇಂದ ಏನೇನೆಲ್ಲ ಕೆಲಸ ಆಗುತ್ತಲ್ಲ, ಅದೇ ತರ ಕೆಲಸನ ಯಾವ್ದು ಮಾಡುವಂಥದ್ದು? ಮಸ್ಕಿಟೋ ಮಾಡುತ್ತೆ. ಎಸ್ಪೆಷಲಿ ಅನಾಫಿಲಸ್ ಮಸ್ಕಿಟೋ ಫೀಮೇಲ್. ಇದೇನ್ ಮಾಡುತ್ತೆ? ಯು ಆಲ್ರೆಡಿ ನೋ ದ ಕಾನ್ಸೆಪ್ಟ್. ವಿಚ್ ಇಸ್ ದ ಕಾನ್ಸೆಪ್ಟ್? ಬೈಟ್ ಮಾಡಿದಾಗ ಬ್ಲಡ್ ನ ಸಕ್ ಮಾಡೋದನ್ನ ಮತ್ತೆ ಇನ್ನೊಬ್ಬ ಪೇಷಂಟ್ಗೆ ಅಥವಾ ಇನ್ನೊಬ್ಬ ಹೋಸ್ಟ್ಗೆ ಅದು ಕಚ್ಚಿದಾಗ ಏನಾಗುತ್ತೆ, ಅದು ಹೋಗಿ ಲಿವರ್ ಅಲ್ಲಿ ಕುತ್ಕೊಳ್ಳುತ್ತೆ, ಲಿವರ್ ಅಲ್ಲಿ ಇನ್ಫೆಕ್ಟ್ ಆಗುತ್ತೆ. ಲಿವರ್ ಇಂದ ನೆಕ್ಸ್ಟ್ ಏನ್ ಮಾಡುತ್ತೆ, ಅದ್ರ ಲೈಫ್ ಸೈಕಲ್ ಸ್ಟಾರ್ಟ್ ಮಾಡಿ ಬ್ಲಡ್ ಗೆ ರಿಲೀಸ್ ಆಯ್ತು. ಒನ್ ಬೈ ಒನ್ ಇದೇ ತರ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ, ಸ್ಪ್ರೆಡ್ ಆಗುತ್ತೆ. ಅದನ್ನ ನಾವು ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಹೋಯ್ತು. ಹಾಗಾಗಿ ಮಲೇರಿಯಾ ಬಂದವರಿಗೆ ಎವ್ರಿ 2 ಡೇಸ್ಗೊಂದ್ಸಲ 3 ಡೇಸ್ಗೊಂದ್ಸಲ ರಿಪೀಟೆಡ್ ಆಗಿ ಜ್ವರ ಬರ್ತಾ ಹೋಗುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಏನಾಯ್ತು, ಬ್ಲಡ್ ಸೆಲ್ಸ್ ಅದು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೈಫ್ ಸೈಕಲ್ ನ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಯಾವ್ದಿದೆ? ಲುಕ್ ಎಟ್ ಹಿಯರ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಬೀಯಿಂಗ್ ಟರ್ಟೈನ್ ಮಲೇರಿಯಾ. ನಮ್ಗೆ ಏನ್ ಕೇಳಿರೋದು ಇಲ್ಲಿ? ಮ್ಯಾಲಿಗ್ನೆಂಟ್ ಟರ್ಟೈನ್ ಮಲೇರಿಯಾ ಅನ್ನೋದು ಯಾವ್ದ್ರಿಂದ ಕಾಸ್ ಆಗುವಂಥದ್ದು? ಪ್ಲಾಸ್ಮೋಡಿಯಂ falciparum. ಇಲ್ಲಿ ಡಿಫ್ರೆಂಟ್ ನೇಮಿಂಗ್ ಇದೆ, ಯಾವ್ಯಾವ ಆರ್ಗ್ಯಾನಿಸಮ್ ಅಥವಾ ಸ್ಪೀಶೀಸ್ ಏನಿದೆ ಅದರಿಂದ ಕಾಸ್ ಆಗುವಂತ ಮಲೇರಿಯಾ. ಅಫ್ಕೋರ್ಸ್ ಎಲ್ಲರೂ ಮಲೇರಿಯಾ ಕಾಸ್ ಮಾಡುತ್ತೆ, ಬಟ್ ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇದೆ. ಓಕೆ, ಇಲ್ಲೇನಾಗುತ್ತೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಇದನ್ನ ನೀವು ನೀಟಾಗಿ ಒಂದ್ ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ಅದರ್ವೈಸ್ ಇದು ಮರ್ತ್ ಹೋಗುತ್ತೆ. ಯಾಕಂದ್ರೆ ಇದೇನಾಯ್ತು, ಕಂಪ್ಲೀಟ್ ಆಗಿ ನಿಮ್ಗೆ MCQ ಅಲ್ಲಿ ಬರ್ಬೋದು. ಫಸ್ಟ್ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲೂ ಕೂಡ ಹೌದು, ಅಥವಾ KCT ಅಲ್ಲೂ ಬರುತ್ತೆ. ಸೊ ಇದೇ ಕ್ವಶನ್ಸ್ ಮತ್ತೆ ರಿಪೀಟ್ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ಚಾರ್ಟ್ ಅದಕ್ಕೇನೆ
ಅಪ್ಲೋಡ್ ಮಾಡಿದ್ದೀನಿ. ಸೊ ಇದನ್ನ ನೀಟಾಗಿ ಒಂದ್ ಕಡೆ ಬರೆದಿಟ್ಕೊಳ್ಳಿ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಆನ್ಸರಿಂಗ್. ಓಕೆ, ಟರ್ಟೈನ್ ಮಲೇರಿಯಾ ಎಲ್ಲಾಗುತ್ತೆ? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಬಟ್ ಎಲ್ಲ ಅಮಾಂಗ್ ದ 4 ಮ್ಯಾಲಿಗ್ನೆಂಟ್ ಆಗಿ ಕಾಸ್ ಮಾಡೋದು ಯಾವುದು? ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫ್ಯಾರಮ್. ಹಾಗಾಗಿ ನಮ್ಗೆ ಆನ್ಸರ್ ಬಂದ್ರೆ ಏನು ಇಲ್ಲಿ? ಡಿ. ಅರ್ಥ ಆಗ್ತಿದ್ಯಾ? ಸೊ ಆರ್ ಯು ಆನ್ಸರಿಂಗ್? ಆನ್ಸರ್ ಮಾಡ್ತಿದ್ದೀರಾ? ನೋ. So you can answer in chat box. Okay, next continue the second question. So what is the protein code and genetic material present in HIV? What is the full form of HIV? Human immunodeficiency syndrome. The name itself suggests that human immune system ಅನ್ನ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ? ಹೊಡೆದಾಕುತ್ತೆ, ಅಥವಾ ಕಂಪ್ಲೀಟ್ ಆಗಿ ವ್ಯಾನಿಶ್ ಮಾಡುತ್ತೆ. ಅದರ ಎಫಿಷಿಯನ್ಸಿನ, ಅದರ ಆಕ್ಟಿವಿಟಿನ ಅಥವಾ ಫಂಕ್ಷನ್ ಅನ್ನ ಏನ್ ಮಾಡ್ತಾ ಹೋಗುತ್ತೆ? ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. ಕಂಪ್ಲೀಟ್ ಇನ್ ದ ಸೆನ್ಸ್ ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್. ಸೊ ಅದು ಮೇನ್ ಆಗಿ ಇದು ವೈರಸ್. ಓಕೆ, HIV ವೈರಸ್. HIV ವೈರಸ್ ಬಂದು ಮೇಜರ್ ಆಗಿ ಏನ್ ಮಾಡುವಂತದ್ದು? ಬ್ಲಡ್ ಅಲ್ಲಿ ಥ್ರೂ ಬ್ಲಡ್ ಟ್ರಾನ್ಸ್ಮಿಷನ್ ಆದ್ರೆ ಮಾತ್ರ HIV ಬರುತ್ತೆ ಅಥವಾ ಏಡ್ಸ್ ಬರುತ್ತೆ. ಓಕೆ, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ, ಇಮ್ಯೂನ್ ಡಿಫಿಷಿಯನ್ಸಿ. ಹಾಗಾಗಿ ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಏನೇನು ತೋರಿಸಿರೋದು, ಇಮ್ಯುನಿಟಿ ಹೇಗೆ ಡೆವಲಪ್ ಆಗುತ್ತೆ, ಇಮ್ಯೂನ್ ಆರ್ಗನ್ಸ್ ಇದ್ರೆ ಮಾತ್ರ ನಮ್ಗೆ ಹೆಲ್ತ್ ಬರುವಂತದ್ದು. ಇಮ್ಯೂನ್ ಕಂಪೋನೆಂಟ್ನೇ HIV ವೈರಸ್ ಕಂಪ್ಲೀಟ್ ಆಗಿ ಫಂಕ್ಷನ್ ಅನ್ನ ಸ್ಟಾಪ್ ಮಾಡಿದಾಗ ಏನಾಗುತ್ತೆ? ಫೀವರ್ ಬರ್ತಾ ಹೋಗುತ್ತೆ, ಚಳಿ ಆಗುತ್ತೆ, ಕಂಪ್ಲೀಟ್ ಆಗಿ ಹೆಡೇಕ್ ಬರ್ತಾ ಹೋಗುತ್ತೆ, ತಲೆನೋವು, ಗಂಟ್ಲು ನೋವು ಆಗುವಂಥದ್ದು, ಜಾಯಿಂಟ್ಸ್ ಪೇನ್ ಬರುವಂಥದ್ದು, ಕಂಪ್ಲೀಟ್ ಆಗಿ ಏನು ಪ್ಯಾಕೇಜಸ್ ಅಲ್ಲಿ ನಿಮ್ಗೆ ಸಿಂಪ್ಟಮ್ಸ್ ಗಳು ಅಪಿಯರ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾವುದೋ ಒಂದ್ ಕಡೆಗೆ ಅಥವಾ ಒಂದು ಪಾರ್ಟ್ ಅಲ್ಲಿ ಮಾತ್ರ ಆಗುವಂತದ್ದಲ್ಲ. ಯಾಕಂದ್ರೆ ಎಂಟೈರ್ ಇಮ್ಯೂನ್ ಸಿಸ್ಟಮ್ ಅನ್ನ ಏನ್ ಮಾಡುತ್ತೆ? ಈ ವೈರಸ್ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಅದರಲ್ಲಿರುವಂತ ಒಂದು ಕೋರ್ ಪ್ರೋಟೀನ್ ಏನಿದೆ, ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸೀಸಸ್ ಏಡ್ಸ್. ಓಕೆ, ಏಡ್ಸ್ ಬರೋದಕ್ಕೆ ಈ ವೈರಸ್ ಏನಿದೆ ರೆಸ್ಪಾನ್ಸಿಬಲ್. ಅದ್ರ ಆಕ್ಟಿವಿಟಿ ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ನಮ್ಗೆ ಒಂದು ಪ್ರೋಟೀನ್ ಕೋಟ್ ಬೇಕು, ಮತ್ತೆ ಜೆನೆಟಿಕ್ ಮಟೀರಿಯಲ್ ಬೇಕು. ಈ ಜೆನೆಟಿಕ್ ಮಟೀರಿಯಲ್ ಯಾವುದು ಅನ್ನೋದನ್ನ ಅವರು ಕೇಳಿರುವಂತದ್ದು. ಸೊ ಹಿಯರ್ ಲುಕ್ ಎಟ್ ಹಿಯರ್, HIV RNA. ಓಕೆನಾ? HIV RNA ಅನ್ನೋದೇನು? HIV ವೈರಸ್ ಅಲ್ಲಿ ಮೇಜರ್ ಆಗಿ RNA ಇದೆ ಅನ್ನೋದು ಗೊತ್ತಾಗ್ತಿದೆ. ಓಕೆ, DNA ವೈರಸ್ ಕೂಡ ಇದೆ, RNA ವೈರಸ್ ಕೂಡ ಇದೆ ಟೈಪ್ಸ್ ಅಲ್ಲಿ. ಬಟ್ ನಮ್ಗೆ ಮೇಜರ್ ಆಗಿ HIV ಅಲ್ಲಿ ಇರುವಂತದ್ದು RNA. HIV ಎನ್ಸೈಮ್ಸ್ ಗಳು ಕೂಡ ಇದೆ, HIV ಕ್ಯಾಪ್ಸಿಡ್ ಕೂಡ ಇದೆ. ಇದೇ ರೆಸ್ಪಾನ್ಸಿಬಲ್ ಥಿಂಗ್ ಫಾರ್ ಎಂಟೈರ್ ಇಮ್ಯುನೋಡಿಫಿಷಿಯನ್ಸಿ. ಇದೇ 3 ಕಂಪೋನೆಂಟ್ ಏನಿದೆಯಲ್ಲ, ಅದರ ಜೊತೆಗೆ ಈ ಪ್ರೋಟೀನ್ ಕ್ಯಾಪ್ಸೂಲ್ ಆರ್ ಲಾಲಿಪಾಪ್ಸ್ ಏನಿದೆ, ಇದೇನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಇಮ್ಯೂನ್ ಸಿಸ್ಟಮ್ ಅನ್ನ ಡೌನ್ ಮಾಡುತ್ತೆ. ಓಕೆನಾ? ಸೊ ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ, ಅಥವಾ ಈ ತರ ಹಿಂಗೆ ಯಾರು ಹೇಳ್ಕೊಂಡು ತಿರ್ಗೋದಿಲ್ಲ, ಬಟ್ ಅವ್ರ ಕಂಡೀಷನ್ಸ್ ಏನಿದೆ ಕಂಪ್ಲೀಟ್ ಆಗಿ ಇದೇ ತರ ಇರುತ್ತೆ. ಯಾವಾಗ್ಲೂ ಏನಾದ್ರೂ ಒಂದು ಡಿಸೀಸ್ ಬರ್ತಾನೆ ಇರುತ್ತೆ ಅವ್ರಿಗೆ. ಈವನ್ ಮಲೇರಿಯಾ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಗೆ ಜೆನೆಟಿಕ್ ಮಟೀರಿಯಲ್ ಯಾವುದು ಅಂತ ಕೇಳಿರೋದು, ಸಿಂಗಲ್ ಸ್ಟ್ಯಾಂಡರ್ಡ್ RNA, ಡಬಲ್ ಸ್ಟ್ಯಾಂಡರ್ಡ್ RNA, ಸಿಂಗಲ್ ಸ್ಟ್ಯಾಂಡರ್ಡ್ DNA, ಡಬಲ್ ಸ್ಟ್ಯಾಂಡರ್ಡ್ DNA. ಸೊ ನಮ್ಗೆ ಗೊತ್ತಾಗಿರೋ ಆಪ್ಷನ್ ಏನು? ಇವೆರಡು ಕೂಡ ಅಲ್ಲ. ವೈರಸ್ ಅಲ್ಲಿ DNA ವೈರಸ್ ಕೂಡ ಇದೆ, ಬಟ್ ನಮ್ಮ HIV ಅಲ್ಲಿ ಇರುವಂತದ್ದು DNA ಅಲ್ಲ, RNA ಅನ್ನೋದು ಗೊತ್ತಾಗಿದೆ. ವಾಟ್ ಕೈಂಡ್ ಆಫ್ RNA ಈಸ್ ಇನ್ ದೇರ್? ಐದರ್ ಇಟ್ ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ಆರ್ ಡಬಲ್ ಸ್ಟ್ಯಾಂಡರ್ಡ್ RNA. ಯಾವ್ದಿದೆ? ಯಾವ್ದಾಗ್ಬೋದು?
ಹೇಳ್ತೀರಾ? Okay. Look at here. This is a RNA. This is completely single-stranded RNA. Okay. Yes. Very good. Very good. Someone is typing. Yeah. You can answer in chat box. Okay. Yes. The right answer for this is single-stranded RNA. Okay. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ರಿಪೀಟೆಡ್ ಕ್ವಶನ್ ದಿಸ್ ಇಸ್. Single-stranded RNA. Single-stranded RNA is responsible for immunodeficiency. Okay. So let's continue the next one. Why is cyclosporin used for allergy, as immunosuppressant, prophylactic for virus, none of the above? Can anyone? B, as a immunosuppressant. Why? Yes, very good. Excellent. Excellent. You are answering. Excellent. As a immunosuppressant. Look at here. We already know that body le namge immune system ide. Cyclosporin is a drug. Okay. ಕೆಲವೊಬ್ಬರಿಗೆ ಏನಾಗುತ್ತೆ, ಯಾವುದೇ ಕಂಡೀಷನ್ಸ್ ಇರ್ಬೋದು. ಈಗ ಕೆಲವೊಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಕಿಡ್ನಿ ಫೇಲಿಯರ್ ಆಗಿರುತ್ತೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಆಗೇನಾಗುತ್ತೆ, ಬಾಡಿ ಏನ್ ಮಾಡುತ್ತೆ, ಇದು ನನ್ನ ಕಿಡ್ನಿ ಅಲ್ಲ, ನನ್ನ ಸೆಲ್ ಅಲ್ಲ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಿ ಸುಮ್ನೆ ಏನ್ ಮಾಡ್ತಾ ಇರುತ್ತೆ, ಅದ್ರ ಜೊತೆಗೆ ಫೈಟಿಂಗ್ ಮಾಡ್ತಾ ಇರುತ್ತೆ. ಓಕೆ. ಸೊ ಇನ್ ರೆಗ್ಯುಲರ್ ಲ್ಯಾಂಗ್ವೇಜ್. ಸೊ ಇನ್ ಮೆಡಿಕಲ್ ಟರ್ಮಿನಾಲಜಿಲಿ ಏನಾಗುತ್ತೆ, ಅದ್ರ ಜೊತೆಗೆ ಇಂಟ್ರಾಕ್ಷನ್, ಇದನ್ನ ಫಾರಿನ್ ಪಾರ್ಟಿಕಲ್ ಅಂತ ಹೇಳಿ ಅದನ್ನ ಕನ್ಸಿಡರ್ ಮಾಡಿ ಸಿಂಪಲ್ ಆಗಿ ಇಮ್ಯೂನ್ ಕಂಪೋನೆಂಟ್ ನ ರಿಲೀಸ್ ಮಾಡ್ತಾ ಇರುತ್ತೆ ಬಾಡಿಲಿ. ಜಸ್ಟ್ ಲೈಕ್ ಅದನ್ನ ವೈರಸ್ ಅಂತ ಕನ್ಸಿಡರ್ ಮಾಡುತ್ತೆ, ಬ್ಯಾಕ್ಟೀರಿಯಾ ಅಂತ ಕನ್ಸಿಡರ್ ಮಾಡುತ್ತೆ, ಅನ್ವಾಂಟೆಡ್ ಥಿಂಗ್ ಅಂತ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಬಾಡಿಲಿ ಕಂಪ್ಲೀಟ್ ಆಗಿ ಆಂಟಿಬಾಡೀಸ್ ಇರ್ಬೋದು, ಟಿ ಹೆಲ್ಪರ್ ಸೆಲ್ಸ್ ಇರ್ಬೋದು, ಬಿ ಸೆಲ್ಸ್ ಇರ್ಬೋದು, ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇರುತ್ತೆ. ಸೊ ಅದನ್ನ ಡೌನ್ ಮಾಡ್ಬೇಕು. ಇಲ್ಲ, ಕಿಡ್ನಿ ನಮ್ದೇನೆ ಅಂತ ಹೇಳಿ ಬಾಡಿ ಅಡ್ಜಸ್ಟ್ ಆಗೋ ತನಕ ಅವ್ರಿಗೆ ಏನ್ ಮಾಡ್ತಾರೆ, ಸೈಕ್ಲೋಸ್ಪೋರಿನ್ ಕ್ಯಾಪ್ಸೂಲ್ ನ ಆಸ್ ಅ ಡ್ರಗ್ ಆಗಿ ಕೊಡ್ತಾರೆ ಆಫ್ಟರ್ ಆಪರೇಷನ್. ಯಾವ್ದನ್ನ ಆಪರೇಷನ್ ಮಾಡಿದಾಗ ಕೆಲವೊಂದ್ಸಲಿ ಸ್ಕಿನ್ ಸುಟ್ಟೋಗಿರುತ್ತೆ, ಸ್ಕಿನ್ ಅನ್ನು ಕೂಡ ಅವ್ರ ಸ್ಕಿನ್ ಅನ್ನೇ ಹಾಕ್ತಾರೆ. ಕೆಲವೊಂದ್ ಟೈಮಲ್ಲಿ ಬೇರೆಯವರಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಅಥವಾ ಯಾವುದೇ ಒಂದು ಸರ್ಜರಿ ಮಾಡಿದಾಗ ಈ ತರ ಎಲ್ಲ ಆಗ್ಬಾರ್ದು. ಎಟೋ ಇಮ್ಯೂನ್ ಡಿಸೀಸ್ ಆದಾಗ್ಲೂ ಕೂಡ ಇಮ್ಯೂನ್ ಕಂಪೋನೆಂಟ್ ಎಲ್ಲ ಫೈಟ್ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡ್ತೀವಿ ನಾವು, ಅದನ್ನ ಇಮ್ಯುನೋಸಪ್ರೆಸೆಂಟ್, ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಈ ಡ್ರಗ್ ಅನ್ನ ಕೊಡ್ತಾರೆ. ಯಾವುದು? ಸೈಕ್ಲೋಸ್ಪೋರಿನ್ ಕ್ಯಾಪ್ಸೂಲ್. ಸೊ ಲುಕ್ ಎಟ್ ಹಿಯರ್, ಇನ್ ದಿಸ್ ಕಂಪೋನೆಂಟ್ ಅಥವಾ ಇನ್ ದಿಸ್ ಸ್ಲೈಡ್ ಅಲ್ಲಿ ನಿಮ್ಗೆ ಒಂದು ಏನು ಟಿಪ್ ಅಂತಂದ್ರೆ, ನೀವು ಕರಿಯರ್ ಅನ್ನು ಕೂಡ ಚಾಯ್ಸ್ ಮಾಡ್ಬೋದು. ಯಾವ ತರ ಕರಿಯರ್? ಯು ಕ್ಯಾನ್ ಗೋ ವಿತ್ ಬಿ ಫಾರ್ಮ್, ಡಿ ಫಾರ್ಮ್. ನಿಮ್ಮ PUC ಆದ ನಂತರ ಡಿ ಫಾರ್ಮ್ ಕೋರ್ಸಸ್ ಹೋದ್ರೂ ಹೋಗ್ಬೋದು, ಅಥವಾ ಬಿ ಫಾರ್ಮ್ ಗಾದ್ರೂ ಹೋಗ್ಬೋದು. ಮೆಡಿಕಲ್ ಸ್ಟೋರ್ ನ ಬಿ ಫಾರ್ಮ್, ಡಿ ಫಾರ್ಮ್ ಆಯ್ತು ಅಂತಂದ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ಬೋದು, ಅಥವಾ ಒಂದು ಲೈಸೆನ್ಸ್ ಇಂದ ನೀವೇ ಅದನ್ನ ಓಪನ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಇನ್ನು ಹೈಯರ್ ಸ್ಟೆಪ್ ಅಲ್ಲಿ ಹೋಗ್ತೀರಿ ಅಂತ ಆದ್ರೆ ಯು ಕ್ಯಾನ್ ಜಾಯಿನ್ ಆಲ್ಸೋ ಅ ಮೆಡಿಕಲ್ ಕಂಪ್ನಿ. ಮೆಡಿಕಲ್ ಯಾವುದು? ಫಾರ್ಮಾಸ್ಯೂಟಿಕಲ್ ಕಂಪ್ನಿಲೂ ಕೂಡ ನೀವು ಕೆಲಸ ಮಾಡ್ಬೋದು. ಯಾವುದು? ಕೆಮಿಸ್ಟ್ರಿ ಮಾಡಿದ್ರೆ BSc ಕೆಮಿಸ್ಟ್ರಿ, MSc ಕೆಮಿಸ್ಟ್ರಿ, ಓಕೆ, ಮೈಕ್ರೋಬಯಾಲಜಿ, ಇದನ್ನೆಲ್ಲಾದ್ರೂ ಕೂಡ ಮಾಡಿದ್ರು ಕೂಡ ನೀವು ಕಂಪ್ನಿಯಲ್ಲಿ ಜಾಯಿನ್ ಆಗ್ಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟಿಪ್ ಫಾರ್ ಯುವರ್ ನೆಕ್ಸ್ಟ್ ಕರಿಯರ್ ಆಪ್ಷನ್ಸ್ಗೆ ನೀವು ಬೇಸಿಕ್ ಆಗಿ ಹೋಗ್ಬೇಕಲ್ವಾ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ದಟ್ ಈಸ್ ದ ಪಾಯಿಂಟ್. ಓಕೆ, ವೆರಿ ಗುಡ್, ಎಕ್ಸಲೆಂಟ್. ಯು ಆರ್ ಗಿವಿಂಗ್ your involvement. So next is, foreign cells are lysed by IgM
IgA, IgE, IgM, IgG. Immunoglobulin M, immunoglobulin A, immunoglobulin E, immunoglobulin M and G. Which is the answer here? Oh, C. No. Foreign cells are lysed by. Foreign particles are referred as ಏನ್ ಹೇಳ್ತೀವಿ ನಾವಿಲ್ಲಿ ಆಂಟಿಜನ್ ಅಂತ ಹೇಳ್ತೀವಿ ಅಲ್ವಾ. ಆಂಟಿಜನ್ ಅಂತ ಅಂದಾಗ ಫಸ್ಟ್ ನಮ್ಮ ಬಾಡಿಯಲ್ಲಿ ರೈಸ್ ಆಗುವಂತ ಆಂಟಿಬಾಡೀಸ್ ಯಾವುದು ಅಂದ್ರೆ ಇದನ್ನ ವಾಟ್ ಇಸ್ ದಟ್ W? I don't know which one is W. Okay, no A. Look at here. ಫಸ್ಟ್ ನಿಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಆಂಟಿಜನ್ ಬ್ಯಾಕ್ಟೀರಿಯಾ, ನೀವೇನು ಬೇರೆಯವರಿಗೆ ಥಂಡಿ ಆದಾಗ ಹೋಗಿ ಅವ್ರ ಪಕ್ಕದಲ್ಲಿ ಕುತ್ಕೊಂಡಾಗ ಫಸ್ಟ್ ವೈರಸ್ ಎಂಟರ್ ಆಗುತ್ತಲ್ಲ ನಿಮ್ಮ ಥ್ರೂ ನೋಸ್, ಆಗೇನಾಗುತ್ತೆ ಡಿಪೆಂಡ್ಸ್ ಆನ್ ದ ಸಿಸ್ಟಮ್. ಬಟ್ ಲುಕ್ ಎಟ್ ಇಯರ್, ನಿಮ್ಮ ಆನ್ಸರ್ ಸಿ ಅಂತ ಹೇಳಿದ್ರಲ್ವಾ. ಓ ವೆರಿ ಸ್ಮಾರ್ಟ್. ಯಾರದು ಡಿ ಅಂತ ಹೇಳಿರೋಂಥದ್ದು? ABCD ಎಲ್ಲದೂ ಆಗೋಯ್ತು. ಲಾಸ್ಟ್ ಆಪ್ಷನ್ ಇಸ್ ಡಿ. ವೆರಿ ಗುಡ್. ಓಕೆ, so here I will give explanation for all the things. Okay, but right answer is D. Very good. IgM and IgG. ಯಾಕೆ IgM ಮತ್ತೆ IgG ಅಂತಂದ್ರೆ IgE ಅಲ್ಲ. IgE is only responsible for the allergic condition. ಯಾವಾಗ ಅಲರ್ಜನ್ಸ್, ಪೋಲನ್ ಗ್ರೈನ್ಸ್ ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಎಂಟರ್ ಆಗುತ್ತೆ ಆಗ ಮಾತ್ರ IgE, ಇಮ್ಯುನೋಗ್ಲೋಬುಲಿನ್ E ವರ್ಕ್ ಆಗುತ್ತೆ ಆಂಟಿಬಾಡಿ. ಮತ್ತೆ ಬೇರೆ ಯಾವುದೇ ಕಂಡೀಷನ್ ಅಲ್ಲಿ IgE ವರ್ಕ್ ಆಗಲ್ಲ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ IgA, ಸೆಕ್ರೇಟರಿ ಆಂಟಿಜನ್. ಸೆಕ್ರೇಟರಿ ಆಂಟಿಜನ್ ಅಂತ ಹೇಳ್ತೀವಿ. ಇದು ಫಸ್ಟ್ ಲೈನ್ ಡಿಫೆನ್ಸ್ ಅಲ್ಲಿ ಇರುತ್ತೆ, ನಿಮ್ಮ ನೋಸ್ ಸಿಸ್ಟಮ್ ಅಲ್ಲಿ ಇರುತ್ತೆ, ನಮ್ಮ ಇಂಟೆಸ್ಟೈನಲ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಅದು ಬಿಟ್ರೆ ಬೇರೆ ಯಾವುದೇ ಕಂಡೀಷನ್ ಅಲ್ಲೂ ಕೂಡ ಇದು ಕೂಡ ವರ್ಕ್ ಆಗಲ್ಲ. ದೆನ್ IgM, ಅವ್ರು ಏನ್ ಕೇಳಿದಾರೆ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫಾರಿನ್ ಸೆಲ್ಸ್ ಆರ್ ಲೈಸ್ಡ್ ಬೈ. ಫಾರಿನ್ ಸೆಲ್ಸ್, ಸೆಲ್ ಫಾರಿನ್ ಸೆಲ್ಸ್ ಆರ್ ಲೈಸ್ಡ್ ಬೈ ವಿಚ್ ಆಂಟಿಬಾಡಿ ಅಂತ ಕೇಳಿರೋದು. ಹಾಗಾಗಿ ನಮ್ಗೆ IgM ಅಂಡ್ IgG ಕಂಪ್ಲೀಟ್ ಆಗಿ ಸೆಲ್. ಸೆಲ್ ಅಂತಂದ್ರೆ ಏನು? ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಹೆಲ್ಮಿಂಥಸ್ ಆಗಿರ್ಬೋದು, ನಿಮ್ಮ ಹೊಟ್ಟೆ ಹುಳ ಎಲ್ಲ ಇರುತ್ತಲ್ಲ ಅದೆಲ್ಲದೂ ಕೂಡ ಸೆಲ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಹಾಗಾಗಿ IgM ಮತ್ತೆ IgG ಎರಡು ಸೇರಿ ಫಾರಿನ್ ಸೆಲ್ಸ್ ನ ಕಂಪ್ಲೀಟ್ ಆಗಿ ಲೈಸ್ ಮಾಡುತ್ತೆ. ಹಾಗಾಗಿ ಆನ್ಸರ್ ಈಸ್ ಡಿ. ಓಕೆ, ಆನ್ಸರ್ ಈಸ್ ಡಿ. ಫಸ್ಟ್ ಇನ್ಫೆಕ್ಷನ್ ಆದಾಗ ಬರೋದು IgM. ದೆನ್ ಅದಾದ್ಮೇಲೆ ಎಂಟ್ರಿ ಕೊಡೋದು ಯಾವುದು? ಹೀರೋ IgG. ಅರ್ಥ ಆಗ್ತಿದ್ಯಾ? ಬೋತ್ ಆರ್ ಹೀರೋ, ಎಲ್ಲದೂ ಕೂಡ ಹೀರೋಸೇನೆ. ಬಟ್ ಫಾರಿನ್ ಸೆಲ್ಸ್ ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡೋದು ಯಾವುದು? IgM ಮತ್ತೆ IgG. ಓಕೆ, ದ ರೈಟ್ ಆನ್ಸರ್ ಇಸ್ ಡಿ. ವೆರಿ ಗುಡ್, ವೆರಿ ಗುಡ್. ಲುಕ್ ಎಟ್ ಹಿಯರ್, ನಾನು ಇಲ್ಲೊಂದು ನಿಮ್ಗೆ ಒಂದು ಇಮೇಜ್ ತೋರಿಸ್ತೇನೆ. ಇಮೇಜ್ ತೋರಿಸಿದಾಗ ಏನಾಗುತ್ತೆ, ಕಂಪ್ಲೀಟ್ ಸೆಲ್ ಏನಿದೆ, ವೈರಸ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ಇರ್ಬೋದು, ಇಲ್ಲೇನಾಗುತ್ತೆ ಆಂಟಿಬಾಡೀಸ್ ರಿಲೀಸ್ ಆಗುತ್ತೆ ಬಿ ಸೆಲ್ ಇಂದ. ಇದನ್ನ ನಾವೇನ್ ಹೇಳ್ತೀವಿ, ಇದೇ ವೈ ಶೇಪ್ ಅಲ್ಲ ಇರುತ್ತೆ, ಅದನ್ನ ನಾವು IgM ಫಸ್ಟ್ ಬರುತ್ತೆ, ಆಮೇಲೆ IgG ವರ್ಕ್ ಮಾಡುತ್ತೆ ಇದ್ರ ಮೇಲೆ. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ನೆಕ್ಸ್ಟ್, ಫಿಫ್ತ್ ಕ್ವಶನ್. Gambusia fish have been introduced to lakes and ponds in India to control deadly diseases because they consume larva of dash. Which larva-na? ಯಾವ ಲಾವಾನ ಅದು ಕನ್ಸ್ಯೂಮ್ ಮಾಡುತ್ತೆ? ದಿಸ್ ಇಸ್ ಅ ವೆರಿ ಟೈನಿ ಫಿಶ್. ಓನ್ಲಿ 7 ಸೆಂಟಿಮೀಟರ್ ಅಷ್ಟೇ ಇರುತ್ತೆ ಈ ಫಿಶ್ ಮೇಲ್ ಆದ್ರೆ. ಓಕೆ, ಫಿಮೇಲ್ ಆದ್ರೆ ಇನ್ನೂ ಚಿಕ್ಕದು, 4 ಸೆಂಟಿಮೀಟರ್ ಅಷ್ಟು ಇರುವಂತದ್ದು. ಇದೇನ್ ಮಾಡುತ್ತೆ, ನೀವು
ನಾವು ಲೇಕ್ ಅಂತ ಹೇಳ್ತೀವಲ್ವಾ, ಅಥವಾ ಪಾಂಡ್ಸ್, ನಿಂತಿರೋ ನೀರು, ಅದರಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ. ಓಕೆ, ನಾನೇ ಆನ್ಸರ್ ಹೇಳ್ದೆ ಇಲ್ಲಿ. ಹಾಗಾಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಏನ್ ಮಾಡುತ್ತೆ, ನೆಪೆಂಥಸ್, ಎನಾಫಿಲಿಸ್, ಡ್ರ್ಯಾಗನ್ ಫ್ಲೈಸ್, ಹೌಸ್ ಫ್ಲೈ ಅನ್ನ ಯಾವ್ದ್ರ ಲಾರ್ವನ ಅದು ಕನ್ಸ್ಯೂಮ್ ಮಾಡುತ್ತೆ ಅಂತ ಕೇಳಿರುವಂತದ್ದು. ಹಾಗಾಗಿ ನೀವು ಆನ್ಸರ್ ಮಾಡ್ತೀರಾ? ಓಕೆ, ವಿಚ್ ಒನ್? ಎಸ್, ವೆರಿ ಗುಡ್. ದ ಆಪ್ಷನ್ ಇಸ್ ಬಿ, ಅನಾಫಿಲಸ್. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಇದನ್ನ ಜಸ್ಟ್ ಮಿನಿಟ್, ಇದನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಇಂಡಿಯಾದಲ್ಲಿ 2014 ಅಲ್ಲಿ. 2014, for the first time this was introduced in 2014 in ಚೆನ್ನೈ. ಚೆನ್ನೈದಲ್ಲಿ ಫಸ್ಟ್, ಸೌತ್ ಇಂಡಿಯಾದಲ್ಲೇ ಫಸ್ಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾಕೆ ಇದನ್ನ ನಾವು ಮಸ್ಕಿಟೋ ಫಿಶ್ ಕೂಡ ಅಂತ ಕೂಡ ಹೇಳ್ತೀವಿ. ಓಕೆ, ನಾರ್ದರ್ನ್ ಅಮೆರಿಕಾದಿಂದ ಅದನ್ನ ತಗೊಂಡ್ ಬಂದು ಇಲ್ಲಿ ಅದನ್ನ ಡೆವಲಪ್ ಮಾಡಿದ್ರು. ಎಲ್ಲಿ ಡೆವಲಪ್ ಮಾಡಿರೋದು, ಇಂಟ್ರೊಡ್ಯೂಸ್ ಎಲ್ಲಿ ಮಾಡಿದ್ರು, ಫಸ್ಟ್ ಪೌಂಡ್ ಯಾವುದು, ಮೇಜರ್ ಆಗಿ ಫೆಬ್ರವರಿ 2014 ಅಲ್ಲಿ ಮಾಡಿದ್ರು. ಇದನ್ನ ಮಸ್ಕಿಟೋ ಫಿಶ್ ಅಂತ ಕೂಡ ಹೇಳ್ತೀವಿ. ಚೆನ್ನೈ ಸೆಂಟರ್ ಅಲ್ಲಿ 600ಕ್ಕೂ ಹೆಚ್ಚು ಪಾಂಡ್ಸ್ ಗಳಲ್ಲಿ ಇದನ್ನ ಫಸ್ಟ್ ಗ್ರೋ ಮಾಡಿ, ಅದು ವೆಲ್ ಸೆಟಲ್ ಆದ್ಮೇಲೆ ನೆಕ್ಸ್ಟ್ ಸಿಟೀಸ್ಗೆಲ್ಲ ಅದನ್ನ ಅಪ್ಲೈ ಮಾಡಿದ್ರು. ಓಕೆ, ಯಾವ್ದನ್ನ ಕಂಟ್ರೋಲ್ ಮಾಡೋದಕ್ಕೆ, ಮಲೇರಿಯಾ ಸ್ಪ್ರೆಡ್ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ 2014 ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ರು. ಅರ್ಥ ಆಗ್ತಿದೆಯಾ? ಓಕೆ, ದೆನ್ what is an antiviral substances? What is an antiviral substances? Option: antigen, antibody, interferon, antibiotic. Antibiotic ಅಲ್ಲ, antiviral substances in the host. ಹೋಸ್ಟ್ ಅಂದ್ರೆ ಯಾವುದು? ನಮ್ಮ ಹ್ಯೂಮನ್ ಬಾಡಿ. ಆಂಟಿಬಯೋಟಿಕ್ ಹೌದಾ? ಅದಿಲ್ಲ. ಆಂಟಿಬಯೋಟಿಕ್ ನಮ್ಮ ಬಾಡಿಯಲ್ಲಿ ಜನರೇಟ್ ಆಗಲ್ಲ. ಇಂಟರ್ಫೆರಾನ್ ಜನರೇಟ್ ಆಗುತ್ತಾ? ಆಂಟಿಬಾಡೀಸ್ ಜನರೇಟ್ ಆಗುತ್ತೆ. ಆಂಟಿಜನ್ ಜನರೇಟ್ ಆಗಲ್ಲ, ಅದು ಕೂಡ ಫಾರಿನ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಹಾಗಾಗಿ ನಮ್ಗೆ ಬಿ ಮತ್ತೆ ಸಿ ಅಲ್ಲಿ ಆಪ್ಷನ್ ಇದೆ. ಯಾವುದು ರೈಟ್ ಆನ್ಸರ್? ಎಸ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಸಿ, ಇಂಟರ್ಫೆರಾನ್ಸ್. ಎಸ್, ವೆರಿ ಗುಡ್, ವೆರಿ ಗುಡ್. ಲುಕ್ ಎಟ್ ಹಿಯರ್, ಯಾವಾಗೆಲ್ಲ ಫಾರಿನ್ ಸಬ್ಸ್ಟೆನ್ಸಸ್ ಅಥವಾ ವೈರಸ್ ಬಂದು ಅಟ್ಯಾಕ್ ಮಾಡುತ್ತೆ ಸೆಲ್ ಮೇಲೆ, ಸೆಲ್ ಒಳಗಡೆಗೆ ಎಂಗಲ್ಫ್ ಆಗುತ್ತೆ. ಆಗೇನ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಈ ಕೆಲವೊಂದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ನ ರಿಲೀಸ್ ಮಾಡುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ, ಇಂಟರ್ಫೆರಾನ್ಸ್ ಅಂತ ಹೇಳ್ತೀವಿ. ಈ ಇಂಟರ್ಫೆರಾನ್ ಕೆಲಸ ತುಂಬಾ ಚಿಕ್ಕದು, ಆದ್ರೆ ತುಂಬಾ ದೊಡ್ಡ ಕೆಲಸ ಮಾಡುತ್ತೆ. ನೋಡೋದಕ್ಕೆ ಚಿಕ್ಕದು, ಇದೇನ್ ಮಾಡುತ್ತೆ, ಬೇರೆ ಸೆಲ್ ಪಕ್ಕದಲ್ಲಿರೋ ಸೆಲ್ಗೆ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಆಗೇನಾಗುತ್ತೆ, ಓ ಇದಕ್ಕೆ ಏನು ಅಲಾರಾಮ್ ಆದಂಗ ಆಗುತ್ತೆ, ಪಕ್ಕದಲ್ಲಿ ಯಾವ್ದೋ ಒಂದು ವೈರಸ್ ಬಂದಿದೆ, ಫಾರಿನ್ ಪಾರ್ಟಿಕಲ್ ಬಂದಿದೆ, ಹಾಗಾಗಿ ವಿ ಹ್ಯಾವ್ ಟು ವೆರಿ ಕೇರ್ಫುಲ್. ಆಗೇನಾಗುತ್ತೆ, ಇದು ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡುತ್ತೆ. ಶಟ್ ಡೌನ್ ಮಾಡ್ಕೊಳ್ಳೋದು ಏನು, ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ. ನೆಕ್ಸ್ಟ್ ಹೋಗಿ ಮತ್ತೊಂದು ಇದ್ರಲ್ಲಿ ಕುತ್ಕೊಳ್ಳುತ್ತೆ. ಯಾವ್ದು ಆಲ್ರೆಡಿ ವೈರಸ್ ಹೋಗಿ ಕುತ್ಕೊಂಡಿರುತ್ತಲ್ಲ, ವೈರಲ್ ಅಂತಂದ್ರೆ ಏನು, ಈಗ ನೀವು ನೋಡ್ತಿರಲ್ಲ ವೈರಲ್ ವಿಡಿಯೋ, ಅಷ್ಟು ಫಾಸ್ಟ್ ಆಗಿ ಹೋಗುವಂತದಕ್ಕೆ ವೈರಲ್ ಅಂತ ಹೇಳ್ತೀವಿ. ವೈರಸ್ ಕೂಡ ಅಷ್ಟೇ ಫಾಸ್ಟ್ ಆಗಿ ಇನ್ಫೆಕ್ಟ್ ಮಾಡ್ತಾ ಹೋಗುತ್ತೆ. ಯಾವ್ದೆಲ್ಲ ಸೆಲ್ ಇನ್ಫೆಕ್ಟ್ ಆಗಿರುತ್ತೆ, ಈ ಇಂಟರ್ಫೆರಾನ್ ಏನ್ ಮಾಡುತ್ತೆ, ಸಿಗ್ನಲ್ ಮಾಡುತ್ತೆ, ಇಲ್ಲ ನೀವು ಈ ಸೆಲ್ ತುಂಬಾ ಹಾರ್ಮ್ ಆಗಿದೆ, ಅದನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಿ ಅಂತ ಹೇಳಿ, ಅಥವಾ ಅದನ್ನ ಡೆತ್ ಮಾಡಿ ಅಂತ ಹೇಳಿ ಸಿಗ್ನಲ್ ಪಾಸ್ ಮಾಡುತ್ತೆ. ಇನ್ನೊಂದು ಏನ್ ಮಾಡುತ್ತೆ, ಇಂಟರ್ಫೆರಾನ್ ಏನ್ ಮಾಡುತ್ತೆ, ಇಲ್ಲ ಜಾಸ್ತಿ ಆಗಿದೆ, ನೀವು ಎಕ್ಸ್ಟ್ರಾ ಸೈನಿಕರನ್ನು ಬಿಡುಗಡೆ ಮಾಡಿ ಥ್ರೂ ದ ಆಂಟಿಬಾಡೀಸ್. ಈ ಆಂಟಿಬಾಡೀಸ್ ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಲ್ಲ, ಅದರಿಂದ ಹೇಗೆ ಇಮ್ಯೂನ್ ರೆಸ್ಪಾನ್ಸ್ ಬರುತ್ತೆ, ಥ್ರೂ ದ ಇಂಟರ್ಫೆರಾನ್ಸ್. ಓಕೆ, ದಟ್ ಈಸ್ ದ ಮ್ಯಾಜಿಕ್ ಆಫ್ ಇಂಟರ್ಫೆರಾನ್ಸ್ ಇನ್ ಆರ್ ಬಾಡಿ. ಯಾವುದು ಮೇಜರ್ ಆಗಿ ವರ್ಕ್ ಆಗುವಂಥದ್ದು, ಇದನ್ನ ನಾವೇನ್ ಹೇಳ್ತೀವಿ, ಆಂಟಿವೈರಲ್ ಸಬ್ಸ್ಟೆನ್ಸಸ್, ದಟ್ ಈಸ್ ಇಂಟರ್ಫೆರಾನ್. ಓಕೆ, yes. Next one, the malarial parasites that has the longest incubation period is, the malarial parasites that has the longest incubation periods. ಎಲ್ಲಿ ಲಾಂಗೆಸ್ಟ್ ಇನ್ಕ್ಯುಬೇಷನ್ ಆಗುತ್ತೆ, ಲಿವರ್ ಅಲ್ಲಿ ಇನ್ಫೆಕ್ಟ್ ಆಗುತ್ತಲ್ಲ, ಒಂದ್ಸಲ ಬೈಟ್ ಆದ್ಮೇಲೆ ಮಸ್ಕಿಟೋ ಇಂದ ಲಿವರ್ ಅಲ್ಲಿ ಹಾಗೆ ಕುತ್ಕೊಂಡಿರುತ್ತೆ ಯಾವುದು ಆರ್ಗ್ಯಾನಿಸಮ್, ಪ್ಯಾರಾಸೈಟ್.
ಪ್ಲಾಸ್ಮೋಡಿಯಂ ವೈವಾಕ್ಸ್, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫಾರಮ್, ಪ್ಲಾಸ್ಮೋಡಿಯಂ ಮಲೇರಿಯೆ, ಪ್ಲಾಸ್ಮೋಡಿಯಂ ಓವಾಲೆ. ಇದೆಲ್ಲದೂ ಕೂಡ ಮಲೇರಿಯಾನ ಕಾಸ್ ಮಾಡುವಂಥದ್ದು. ಬಟ್ ಇನ್ಕ್ಯುಬೇಷನ್ ಪೀರಿಯಡ್ ಏನಿದೆ ಡಿಫ್ರೆಂಟ್ ಆಗಿದೆ. ವಿಚ್ ಒನ್ ಇಸ್ ದ ಲಾಂಗೆಸ್ಟ್ ಇನ್ಕ್ಯುಬೇಷನ್ ಪೀರಿಯಡ್? ಯಾವ್ದಿದೆ ಇಲ್ಲಿ? ನಾನು ಆಲ್ರೆಡಿ ಚಾರ್ಟ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ, ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ, ಸೊ ಯು ಕ್ಯಾನ್ ಆನ್ಸರ್ ಈಸಿ. ಸೊ ಇದನ್ನ ನೀಟಾಗಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಸಿಟಿಯಲ್ಲಿ ಬರುವಂತ ಕ್ವಶನ್ ಇದು ಮೇಜರ್ ಆಗಿ. ಓಕೆ, ಫ್ಯಾಲ್ಸಿಫಾರಮ್ 9 to 14 days, ದಟ್ ಮೀನ್ಸ್ 2 ವಾರದಿಂದ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇರುವಂತದ್ದು. ವೈವ್ಯಾಕ್ಸ್ 8 to 17 days, ಓವಾಲೆ 16 to 18 days, ಮಲೇರಿಯೆ 18 to 40 days. ಹಾಗಾಗಿ the option is C. Yes, very good. No, option A, no. ವೈವ್ಯಾಕ್ಸ್ ಇಲ್ಲ. ವೈವ್ಯಾಕ್ಸ್ ಯಾವಾಗ ಆಗುತ್ತೆ? ಐ ಆಲ್ಸೋ ಹ್ಯಾವ್ ಅ ಎಕ್ಸ್ಪ್ಲನೇಷನ್ ಫಾರ್ ದ್ಯಾಟ್. ಯಾವಾಗ ಆಗುತ್ತೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್? ಅಪ್ ಟು ನಿಮ್ಗೆ 8 ಇಂದ 10 months ತನಕ ಕೂಡ ಲಾಂಗೆಸ್ಟ್ ಪೀರಿಯಡ್ ಅಲ್ಲಿ ಇರುತ್ತೆ. ಬಟ್ ಯಾವಾಗ ಎನ್ವಿರಾನ್ಮೆಂಟಲ್ ಕಂಡೀಷನ್ ಅದಕ್ಕೆ ಫೇವರಬಲ್ ಇಲ್ಲದೆ ಇದ್ದಾಗ, ಇನ್ಫೆಕ್ಷನ್ ಸ್ಪ್ರೆಡ್ ಮಾಡೋ ಕಂಡೀಷನ್ ಅಲ್ಲಿ ಇರೋದಿಲ್ಲ, ಆಗ ಮಾತ್ರ ಏನಾಗುತ್ತೆ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ 8 to 10 months ತನಕ ಬಾಡಿಯಲ್ಲೇ ಇರುತ್ತೆ. ಅದು ಇನ್ ವೆರಿ ಪರ್ಟಿಕ್ಯುಲರ್ ಕೇಸಸ್. ಬಟ್ ಇನ್ ಜನರಲ್ ಆಗಿ ಹೇಳೋದಾದ್ರೆ ಪ್ಲಾಸ್ಮೋಡಿಯಂ ಮಲೇರಿಯಾ ಏನ್ ಮಾಡುತ್ತೆ, 8 to 14 days ತನಕ ಲಾಂಗೆಸ್ಟ್ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇರುತ್ತೆ. ಹಾಗಾಗಿ ದ ಆಪ್ಷನ್ ಇಸ್ ಸಿ. ಓಕೆ, ಇಟ್ಸ್ ನೋ, ನಾಟ್ ಬಿ. ಇಟ್ಸ್ ಆನ್ಸರ್ ಇಸ್ ಸಿ. ಓಕೆ, ಸೊ ಯಾರೆಲ್ಲ ರೈಟ್ ಅಪ್ ಮಾಡ್ತಿದ್ದೀರಿ ಸ್ಕ್ರೀನ್ ಮೇಲೆ? ಓಕೆ, ಲೆಟ್ಸ್ ಕಂಟಿನ್ಯೂ. Colostrum secreted from the mammary gland contains which type of antibodies? IgM, IgD, IgE, IgA. This is the antibody structure, light chain and heavy chain. It is joined together by J chain, joining chain. Along with that, one extra protein component is there on the antibody, that known as a secretory antibody. ಹಾಗಾಗಿ ಆನ್ಸರ್ ಯಾವ್ದು ಹೇಳ್ತಿದ್ದೀರಿ? Which one? ಆಪ್ಷನ್ ಏನ? ಎ ಅಂತನಾ ಅಥವಾ IgA ಅಂತನಾ? ನಂದೀಶ್. Dhanushri. Yes, the right answer is D, IgA. Option is D. The correct answer is IgA. ಇದನ್ನ ನಾವೇನ್ ಹೇಳ್ತೀವಿ? ಸೆಕ್ರೆಟರಿ ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಯಾಕೆ ಸೆಕ್ರೆಟರಿ ಆಂಟಿಬಾಡಿಗೆ ಸ್ಪೆಷಲ್ ಅಟೆನ್ಷನ್ ಇದೆ? ತಾಯಿಯ ನೀವು ನೋಡಿರ್ಬೋದು ಎಲ್ಲ ಕಡೆ, ಪ್ರೈಮರಿ ಹೆಲ್ತ್ ಸೆಂಟರ್ ಅಥವಾ ಡಾಕ್ಟರ್ಸ್ ಹೇಳ್ತಾರಲ್ವಾ, ನಿಮ್ಮ ಮನೆಯಲ್ಲಿ ಚಿಕ್ಕ ಮಗು ಎಲ್ಲಾದ್ರೂ ಇದ್ರೆ ಅಥವಾ ಆಚೆ ಈಚೆ ಎಲ್ಲಾದ್ರೂ ನೋಡಿದ್ರೆ, ತಾಯಿಯ ಹಾಲನ್ನ 6 ತಿಂಗಳವರೆಗೂ ಕಂಪಲ್ಸರಿ ಅದನ್ನ ಕುಡಿಸ್ಬೇಕು ಮಗುಗೆ, 0 day ಇಂದ 6 months ವರೆಗೆ ಅಂತೇಳಿ. ಬಿಕಾಸ್ ಆಫ್ ದಿಸ್ ಸೆಕ್ರೆಟರಿ ಕಂಪೋನೆಂಟ್ ಆನ್ ಆಂಟಿಬಾಡೀಸ್ ದಟ್ ಗಿವ್ ಅ ಬೆಟರ್ ಇಮ್ಯೂನ್ ಸಿಸ್ಟಮ್. ಯಾಕೆಂದ್ರೆ ಆಗ್ತಾನೆ ಹುಟ್ಟಿರೋ ಮಗುವಲ್ಲಿ ಇಮ್ಯುನಿಟಿ ಇರೋದಿಲ್ಲ. ಹಾಗಾಗಿ ತಾಯಿನೇ ಏನ್ ಮಾಡ್ಬೇಕು, ಇಮ್ಯೂನ್ ಕಂಪೋನೆಂಟ್ ಅನ್ನ ಪಾಸ್ ಮಾಡ್ಬೇಕು. ಇಮ್ಯೂನ್ ಕಂಪೋನೆಂಟ್ ಯಾವುದು? ಮೇಜರ್ ಆಗಿ IgA. ಈ IgA ಏನಾಗುತ್ತೆ, ತಾಯಿ ತನ್ನ ಮೂಲಕ ಹಾಲುಣಿಸೋ ಮೂಲಕ ಏನ್ ಮಾಡ್ತಾರೆ, ಆಂಟಿ ಇಮ್ಯೂನ್ ಸಿಸ್ಟಮ್ ಅನ್ನ ಜನರೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮಗುಗೆ ನೋಡಿ ತುಂಬಾ ಕೇರ್ ಮಾಡ್ತಾರಲ್ವಾ 6 ತಿಂಗಳ ತನಕ. ಅಫ್ಕೋರ್ಸ್ ಸೋ ಮೆನಿ ಡೇಸ್ ಆದ ತನಕನೂ ಕೇರ್ ಮಾಡ್ತಾರೆ. ಬಟ್ ಇನಿಷಿಯಲ್ ಪೀರಿಯಡ್ ಏನಿದೆ ಕ್ರೂಷಿಯಲ್ ಇರುತ್ತೆ, ಯಾಕಂದ್ರೆ ಬೇಗ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಹಾಗಾಗಿ ಆ ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೇಕು, ಮಸ್ಟ್ ಅಂಡ್ ಶುಡ್ ಆಗಿ ಬೇರೆ ಯಾವುದೇ ಆಹಾರ ಪದಾರ್ಥನ ಅಥವಾ ಬೇರೆ ಫುಡ್ ಅನ್ನ ಕೊಡೋದಿಲ್ಲ ಮಗುಗೆ.
ಬರೀ ಏನ್ ಮಾಡ್ತೇವೆ, ಫೀಡಿಂಗ್ ಅನ್ನು ಮಾತ್ರ ಕೊಡಿ ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಆಫ್ ದಿಸ್ IgA antibodies are secreted in a mammary gland, which gives a secretory component that acts as a antibodies as well as the immunity. ಯಾಕೆ? ಅರ್ಥ ಆಗ್ತಿದೆಯಾ? ಹಾಗಾಗಿ ಯಾರಿಗೆಲ್ಲ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಯ್ತು. ಸೊ ಯು ಕ್ಯಾನ್ ಆಲ್ಸೋ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ನೀಡಿ ಪೀಪಲ್. ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಬೇರೆ ಬೇರೆ ಫುಡ್ಸ್ ಅನ್ನ ತುಂಬಾ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರ್ತಾರೆ. ಆಗ ನೀವೇನ್ ಹೇಳ್ಬೋದು, ಇಲ್ಲ ಅದನ್ನ ಕನ್ಸ್ಯೂಮ್ ಕೊಡಬೇಡಿ. ಯಾಕೆ? ಈ ತರ IgA ಇರೋದ್ರಿಂದಾನೇ ಮಕ್ಕಳ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಬೇರೆ ಇನ್ಫೆಕ್ಷನ್ ಇಂದ ಕೂಡ ಈಸಿಯಾಗಿ ನಾವು ಅದನ್ನ ರಿಮೂವ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು ಅಂತ ನೀವು ಹೇಳ್ಬೋದು ಅಲ್ವಾ? ಓಕೆ, ಓಕೆ. What is the function of antigen? It lowers the body temperature, kills harmful bacteria, triggers the immune system, and is used as an antidote to the poison. What is the function of antigen? Look at here. What is the meaning of antigen here? ಅದನ್ನೇ ಕ್ವಶನ್ ಕೊಟ್ಟಿರೋದು. ಏನು ಆಂಟಿಜನ್ ಅಂದ್ರೆ ಏನು, ಅದ್ರ ಫಂಕ್ಷನ್ ಏನು ಅನ್ನೋದೇ ಕ್ವಶನ್. ಇಲ್ಲಿ ಆನ್ಸರ್ ನಾವು ಹುಡುಕ್ಬೇಕು. ಆಂಟಿಜನ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಫಾರಿನ್ ಪಾರ್ಟಿಕಲ್. ಅಂದ್ರೆ ಹೊರಗಡೆಯಿಂದ ಬಂದಿರೋಂತ ಪಾರ್ಟಿಕಲ್ ಏನಿದೆ ಅದನ್ನ ನಾವು ಆಂಟಿಜನ್ ಅಂತ ಹೇಳ್ತೀವಿ, ಮೆಡಿಕಲ್ ಟರ್ಮಿನಾಲಜಿ. ಓಕೆನಾ? ಸೊ ಹಾಗಾಗಿ ಆಂಟಿಜನ್ ಕೆಲಸ ಏನು? ಬಾಡಿ ಟೆಂಪರೇಚರ್ ನ ಕಡಿಮೆ ಮಾಡುತ್ತಾ? ಓಕೆ, someone is just a minute. Lowers ಬಾಡಿ ಟೆಂಪರೇಚರ್, ಕಡಿಮೆ ಮಾಡುತ್ತಾ? ಇಲ್ಲ. ಕಿಲ್ಸ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಆಂಟಿಜನ್ ಏನೇ ಬ್ಯಾಕ್ಟೀರಿಯಾ ಅಲ್ವಾ? ಟ್ರಿಗರ್ಸ್ ಇಮ್ಯೂನ್ ಸಿಸ್ಟಮ್. ಹೌದು ಅಲ್ವಾ? ಕಂಪ್ಲೀಟ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಟ್ರಿಗರ್ ಮಾಡುತ್ತೆ. ಟ್ರಿಗರ್ ಮಾಡೋ ಕೆಪಾಸಿಟಿ ಇರೋದ್ರಿಂದಾನೇ ಅದನ್ನ ನಾವೇನ್ ಹೇಳ್ತೀವಿ, ಆಂಟಿಜನ್ ಅಂತ ಹೇಳ್ತೀವಿ. ಹಾಗಾಗಿ ದ ಕರೆಕ್ಟ್ ಒನ್ ಇಸ್ ದಟ್ ಸಿ. ಓಕೆ, ಲುಕ್ ಎಟ್ ಹಿಯರ್. ಇದೆಲ್ಲ ನಿಮ್ಮ ಬಾಡಿಯಲ್ಲಿ ಈಗ ನೀವು ಒಂದು 5 ಮಿನಿಟ್ಸ್ ಅಲ್ಲಿ ನೀವೆಲ್ಲಾದ್ರೂ ಡಸ್ಟ್ ಮುಟ್ಟಿ, ಅದರಲ್ಲೂ ಕೂಡ ಬ್ಯಾಕ್ಟೀರಿಯಾ ಇರುತ್ತೆ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಾವೇನ್ ಹೇಳ್ತೀವಿ, ಮೈಕ್ರೋ ಆರ್ಗಾನಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ನಾವು ಆಂಟಿಜನ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇದೆಲ್ಲದೂ ಕೂಡ ಆಂಟಿಬಾಡೀಸ್. ಈ ಆಂಟಿಜನ್ ಅನ್ನ ಎಂಗಲ್ಫ್ ಮಾಡೋ ಕೆಲವೊಂದು ಸೆಲ್ಸ್ ಇರುತ್ತೆ. ಮ್ಯಾಕ್ರೋಫೇಜಸ್ ಅಂತ ಹೇಳ್ತೀವಿ, ಮೋನೋಸೈಟ್ಸ್ ಅಂತ ಹೇಳ್ತೀವಿ, ಬಿ ಸೆಲ್ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಆಂಟಿಬಾಡೀಸ್ ನ ರಿಲೀಸ್ ಮಾಡುತ್ತೆ, ಜೊತೆಗೆ ಇಂಟರ್ಫೆರಾನ್ಸ್ ನ ಮಾಡುತ್ತೆ, ಸೈಟೋಕೈನ್ಸ್ ನ ಮಾಡುತ್ತೆ. ಅದೆಲ್ಲ ತುಂಬಾ ಡೆಪ್ತ್ ಅಲ್ಲಿ ಇದೆ. ಓಕೆ, ಜಸ್ಟ್ ಇನ್ಫಾರ್ಮೇಶನ್ ತಿಳಿದಿಟ್ಕೊಳ್ಳಿ, ಆಂಟಿಬಾಡೀಸ್ ಮತ್ತೆ ಆಂಟಿಜನ್. ಓಕೆ, ಇದನ್ನ ಏನ್ ಮಾಡುತ್ತೆ, ಮೇಜರ್ ಆಗಿ ಇಮ್ಯೂನ್ ಸಿಸ್ಟಮ್ ಅನ್ನ ಟ್ರಿಗರ್ ಮಾಡುತ್ತೆ. ಟ್ರಿಗರ್ ಮಾಡ್ತಿದ್ದಾಗ ಏನಾಯ್ತು, ಆಂಟಿಬಾಡೀಸ್ ರಿಲೀಸ್ ಆಯ್ತು, ಇದನ್ನ ಡೆಸ್ಟ್ರಾಯ್ ಮಾಡಾಯ್ತು. ಓಕೆ, ಆಂಟಿಜನ್ ನ ಕೆಪಾಸಿಟಿ ಏನು? ಇಟ್ ಟ್ರಿಗರ್ಸ್ ಜಸ್ಟ್ ಲೈಕ್ ಅ ವಿಲನ್ ಅಲ್ವಾ? ಫಿಲ್ಮ್ ಅಲ್ಲಿ ವಿಲನ್ ಇರ್ತಾರೆ ತಾನೆ, ವಿಲನ್ ಕೆಲಸ ಏನು? ಹೀರೋನ ಪ್ರೊವೋಕ್ ಮಾಡೋದು ಅಲ್ವಾ? ಅದೇ ತರ ದ ಸೇಮ್ ಥಿಂಗ್. ಅಲಾಂಗ್ ವಿತ್ ದಟ್ ಆಂಟಿಜನ್ ಏನ್ ಮಾಡುತ್ತೆ, ಇದಿಷ್ಟನ್ನು ಕೂಡ ನರಮಂಡಲ ಜೊತೆಗೇನೆ ಲಿಂಫ್ ನೋಡ್ ಅಂತ ಇರುತ್ತೆ ನಿಮ್ಮ ಬಾಡಿಯಲ್ಲಿ, ಚಿಕ್ಕ ಚಿಕ್ಕ ಗ್ಲ್ಯಾಂಡ್ಸ್ ಗಳಿವೆಲ್ಲ. ಓಕೆ, ಇದೆಲ್ಲದೂ ಕೂಡ ನಮ್ಗೆ ಇಮ್ಯುನಿಟಿನ ಕೊಡ್ತಾ ಹೋಗುತ್ತೆ, ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ನ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಇದು ಕೂಡ ಆಕ್ಟಿವೇಶನ್ ನ ಮಾಡುತ್ತೆ. ಯಾವುದು? ಆಂಟಿಜನ್. ಅರ್ಥ ಆಗ್ತಿದೆಯಾ? ಹಾಗಾಗಿ ನಮ್ಮ ಬಾಡಿ ಏನಿದೆ, ಸೂಪರ್ ಹೈಲಿ ಡೆವಲಪ್ಡ್ ಆರ್ಗ್ಯಾನಿಸಮ್. ನಾವು ಕೂಡ ಆರ್ಗ್ಯಾನಿಸಮ್ಮೇ, ಆದ್ರೆ ಏನ್ ಹೇಳ್ತೀವಿ, ಅಥವಾ ಅನಿಮಲ್ ಕೂಡ ನಾವು ಅಲ್ವಾ? ಚಿಕ್ಕದ್ರ ಪ್ಲಾಂಟ್ ಕಿಂಗ್ಡಮ್, ಫಸ್ಟ್ ಕಿಂಗ್ಡಮ್ ಇಂದ ನಾವು ಎಲ್ಲಿಗೆ ಬಂದಿರೋದು, ಲಾಸ್ಟ್ ಕಿಂಗ್ಡಮ್ ಅಲ್ಲಿ ನಾವಿದೀವಿ, ಅನಿಮಲ್ ಕಿಂಗ್ಡಮ್. ಅನಿಮಲ್ ಕಿಂಗ್ಡಮ್ ಅಲ್ಲೇ ನಾವೇನಿದೀವಿ, ವರ್ಟೆಬ್ರೆಟಾ, ಹ್ಯೂಮನ್, ಮ್ಯಾಮಲಿಯನ್ ಅಲ್ವಾ? ಅಷ್ಟು ಡೆವಲಪ್ ಆಗಿರೋದ್ರಿಂದಾನೇ ನಮ್ಮ ಬಾಡಿ ಏನಾಗಿದೆ, ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಇಸ್, in a primary immune response to an antigen, which of the following is a pentameric immunoglobulin? Pentameric immunoglobulin. Option IgG, IgM, IgA, IgE.
Look at here, this is a B cell and these are the antibodies which released from the B cell. ಕಂಪ್ಲೀಟ್ ಆಗಿ ಬಿ ಸೆಲ್ ಇಂದ ಆಚೆ ಬರ್ತಾ ಇದೆ. ಯಾವಾಗ ಆಚೆ ಬರುತ್ತೆ? ವಿತ್ ಅ ರೆಸ್ಪಾನ್ಸ್ ಟು ಅನ್ ಆಂಟಿಜನ್. ಇದರಲ್ಲಿ ಪೆಂಟಾಮರಿಕ್ ಇಮ್ಯುನೋಗ್ಲೋಬುಲಿನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಲುಕ್ ಎಟ್ ಹಿಯರ್ ದ ಸ್ಟ್ರಕ್ಚರ್. IgG, ಸಿಂಗಲ್, IgM, ಪೆಂಟಗೋನ್ ಇದೆ ಅಲ್ವಾ? ಪೆಂಟಗೋನಿಗೆ ಏನ್ ಹೇಳ್ತೀರಿ? 5 ಬಾಹು ಇರುವಂತದ್ದು ಪೆಂಟಗೋನ್. ಓಕೆ, IgA. ಸೊ 2 ಇರುವಂತದ್ದು ಬೈವ್ಯಾಲೆಂಟ್, IgD and IgE. ಸೊ ಹಾಗಾಗಿ so the right answer for this, which is option C, no, option IS, B, IgM. IgM is also known as, ಏನ್ ಹೇಳ್ತಾರೆ ಗೊತ್ತಾ ಇದಕ್ಕೆ? ಈ ಆಂಟಿಬಾಡೀಸ್ಗೆ ಮಲ್ಟಿಮಿಲೇನಿಯರ್ ಅಂತ ಹೇಳ್ತಾರೆ. ಮಿಲೇನಿಯರ್ ಆಂಟಿಬಾಡಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? M stand for millennial, M stand for mu. ಓಕೆ, ಯಾವಾಗ ಫಸ್ಟ್ ನಾವು ಲಾಸ್ಟ್ ಒಂದು ಕ್ವಶನ್ ಬಂದಿತ್ತು, ನೆನಪಿದ್ಯಾ ನಿಮ್ಗೆ? ಫಸ್ಟ್ ಅಲ್ಲಿ ಫಾರಿನ್ ಸೆಲ್ಸ್ ನ ಲೈಸ್ ಮಾಡೋದು ಯಾವುದು? IgM ಮತ್ತೆ IgG ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ವಿ. ನಿಮ್ಮ ಫಸ್ಟ್ ಬಾಡಿಯಲ್ಲಿ ಎಂಟರ್ ಆಗುತ್ತಲ್ವಾ, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಯಾವುದೇ ಮೈಕ್ರೋ ಆರ್ಗಾನಿಸಮ್ ಇರ್ಬೋದು, ಇದೇನ್ ಮಾಡುತ್ತೆ? ಇದ್ರ ಕೆಪಾಸಿಟಿ ಜಾಸ್ತಿ, ಎಲ್ಲ ಆಂಟಿಬಾಡೀಸ್ಗಿಂತನೂ 10 times ಕೆಪಾಸಿಟಿ ಜಾಸ್ತಿ. ಹಾಗಾಗಿ ಫಸ್ಟ್ ಶಕ್ತಿ ಇರೋರು ತಾನೇ ಮುಂದಕ್ಕೆ ಹೋಗ್ಬೇಕಾಗಿರೋದು. ನೀವು ಕಬಡ್ಡಿ ಇರ್ಬೋದು, ಖೋ ಖೋ ಪ್ಲೇಯರ್ ಗೇಮ್ ಎಲ್ಲ ಆಡಿದಿರಲ್ವಾ, ಫಸ್ಟ್ ಪ್ಲೇಯರ್ ಯಾರು ಹೋಗ್ತಾರೆ? ಆಟ ಆಡ್ಸೋರು. ತುಂಬಾ ಚೆನ್ನಾಗಿ 5 minutes ಗೇಮ್ ಇರುತ್ತೆ, ಒಂದು 3 minutes ಆಟ ಆಡ್ಸೋರನ್ನೇ ಫಸ್ಟ್ ಕೊಡ್ತಾರಲ್ವಾ. ಅದೇ ತರ ದ ಸೇಮ್ ಥಿಂಗ್ ಈಸ್ ಆಲ್ಸೋ ಇನ್ ಅವರ್ ಬಾಡಿ. IgM ಏನ್ ಮಾಡುತ್ತೆ? ಕಂಪ್ಲೀಟ್ ಆಗಿ ಫಸ್ಟ್ ಹೋಗುತ್ತೆ ಬಾಡಿಗೆ, ಇನ್ಫೆಕ್ಷನ್ ಅನ್ನ ಏನು ವಿಥೆಲ್ಡ್ ಮಾಡೋದಕ್ಕೆ, ಗೇಟ್ ಹಾಕೋದಕ್ಕೆ. ಸೊ ಆ ಗೇಟ್ ಹಾಕದ್ಮೇಲೆ ಏನಾಯ್ತು? ಗೇಟ್ ಫಸ್ಟ್ ಡಿಫೆನ್ಸ್ ಆಯ್ತಲ್ವಾ, ಗೇಟ್ ಅಫ್ಕೋರ್ಸ್ ಬರ್ತಾ ಇರುತ್ತೆ. ಅದನ್ನ IgM ಯಾಕೆ ಅಂತಂದ್ರೆ 5 ಆರ್ಮ್ ಇರೋದ್ರಿಂದ ಈಸಿಯಾಗಿ ಅದನ್ನ ಡೆಸ್ಟ್ರಾಯ್ ಮಾಡ್ಬೋದು, ಆಂಟಿಜನ್ ಅನ್ನ ಡೆಸ್ಟ್ರಾಯ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ. ಮತ್ತೆ 10 times ಬೆಟರ್ ಇರೋದ್ರಿಂದ ಏನ್ ಮಾಡುತ್ತೆ? IgM ಏನ್ ಮಾಡುತ್ತೆ? ಫಸ್ಟ್ ಇಮ್ಯೂನ್ ರೆಸ್ಪಾನ್ಸ್, ಪ್ರೈಮರಿ ಅಂದ್ರೆ ಏನು? ಫಸ್ಟ್ ಇಮ್ಯೂನ್ ರೆಸ್ಪಾನ್ಸ್ ಯಾವ್ದು ಕೊಡುವಂಥದ್ದು? IgM ಇಂದ ಬರುತ್ತೆ. IgM ನಂತರ ಬರೋದು ಯಾವುದು? IgG, ಫೈನಲ್ ಹೀರೋ. ಓಕೆ, ಫೈನಲ್ ಹೀರೋ ಯಾರು? IgG. ಇದಾದ್ಮೇಲೆ ಇದ್ರ ಕೆಲಸ ಎಲ್ಲ ಮುಗಿಸಿದ್ಮೇಲೆ IgG ಏನ್ ಮಾಡುತ್ತೆ? ನೆಕ್ಸ್ಟ್ ಎಂಟರ್ ಆಗುತ್ತೆ. ದಟ್ಸ್ ವೈ ದ ಆಪ್ಷನ್ ಇಸ್ ಕರೆಕ್ಟ್, ವಿಚ್ ಇಸ್ ದ ಆಪ್ಷನ್ IgM, ದ ಆಪ್ಷನ್ B. ಓಕೆ, ದಿಸ್ ಇಸ್ primary response to an antigen. Okay na? So any doubts? ಅರ್ಥ ಆಗ್ತಿದ್ಯಾ? ಓಕೆ, ಏನಾದ್ರೂ ಡೌಟ್ಸ್ ಇದೆಯಾ? Any doubts? You can ask in chat box. ಏನಾದ್ರೂ ಡೌಟ್ಸ್ ಇದ್ರೆ, ಆಫ್ ಕೋರ್ಸ್. ಓಕೆ, ನಿಮ್ಗೆ ಓದುವಾಗ ಸ್ವಲ್ಪ ಕಾಂಪ್ಲಿಕೇಶನ್ ಅಂತ ಅನ್ನಿಸ್ಬೋದು. ಏನಿದೆ? ಹ್ಯೂಮರಲ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ, ಇನ್ನೇಟ್ ಇಮ್ಯುನಿಟಿ, ಸೋ ಮೆನಿ ಥಿಂಗ್ಸ್ ಅಲ್ವಾ? ಆ ಕಾನ್ಸೆಪ್ಟ್ ಯಾವ್ದಾದ್ರು ಇದ್ರೆ ಯು ಕ್ಯಾನ್ ಆಸ್ಕ್. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬಿಟ್ಟೆ ಮುಂದಕ್ಕೆ ಹೋಗ್ತೇನೆ. ಏನಾದ್ರೂ ಇದೆಯಾ? ಡೌಟ್ಸ್ ಇದೆಯಾ? ಡೌಟ್ಸ್? ಯಾಕಂದ್ರೆ ಫಸ್ಟ್ ನೀವು ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಆಗದಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಕ್ವಶನ್ಸ್ ಮತ್ತೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಏನಾದ್ರೂ ಡೌಟ್ಸ್ ಇದೆಯಾ? ಎನಿ ಕಾನ್ಸೆಪ್ಟ್ ರಿಗಾರ್ಡಿಂಗ್ ದಿಸ್ ಚಾಪ್ಟರ್, ಎನಿ ಕಾನ್ಸೆಪ್ಟ್. I will spare here another 2 minutes
ಆರ್ ಎನಿ ಡೌಟ್ಸ್ ಇದೆಯಾ? ಡೌಟ್ಸ್ ಇದೆಯಾ? ನೋ ಮ್ಯಾಮ್. ಓಕೆ. Yeah. Someone asked in earlier slide, ma'am, why autoimmune disease is unknown reason? Okay. ಕೇಳಿದ್ದಾರೆ. ವೆರಿ ಗುಡ್ ಕ್ವಶನ್. ಯಾರಿದು? ನಂದಿನಿ. unknown reason. Autoimmune disease. Cyclosporin ಅಲ್ವಾ? ಓಕೆ. ಎಸ್. ಆಟೋಇಮ್ಯೂನ್ ಡಿಸೀಸ್ ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಟೋಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ಆಟೋ ಅಂದ್ರೆ ಏನು? ಜಸ್ಟ್ ಅ ಮಿನಿಟ್. ಓಕೆ. ಆಟೋ ಅಂದ್ರೆ ಏನು? ನಾಟ್ ಯುವರ್ ಸಿಟಿ ಆಟೋ, ಸಿಟಿಲಿರೋ ಆಟೋ ಅಲ್ಲ. ಆಟೋ ಇಮ್ಯೂನ್. ಇಮ್ಯೂನ್ ಅಂದ್ರೆ ಏನು? ನಮ್ಗೆ ಗೊತ್ತಿರೋ ಪ್ರಕಾರ ವೈರಸ್ ಅನ್ನ ಆಚೆ ಹಾಕೋದು, ಬ್ಯಾಕ್ಟೀರಿಯಾನ ಆಚೆ ಹಾಕೋದು, ಜೊತೆಗೆ ಅನ್ವಾಂಟೆಡ್ ಥಿಂಗ್, ನಮ್ ದೇಹದಲ್ಲಿ ಬೇಡದೇ ಇರೋ ಕೆಲಸ ಮಾಡುವಂತ ಎಲ್ಲಾ ಕಂಪೋನೆಂಟ್ ನಾವೇನ್ ಹೇಳ್ತೀವಿ? ಆಂಟಿಜನ್ ಅಂತ ಹೇಳ್ತೀವಿ, ಅಥವಾ ಫಾರಿನ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಆಯ್ತಾ? ಆಗ ಏನ್ ಮಾಡುತ್ತೆ? ಇಮ್ಯೂನ್ ಸಿಸ್ಟಮ್ ವರ್ಕ್ ಮಾಡುತ್ತೆ, ಅದನ್ನ ಚೆನ್ನಾಗಿ ಡೆಮಾಲಿಷ್ ಮಾಡಿ ಹೊರಗೆ ಹಾಕುತ್ತೆ. ಬಟ್ ಇನ್ ಸಮ್ ಕೇಸಸ್ ಡ್ಯೂ ಟು ಜೆನೆಟಿಕ್ ಡಿಫೆಕ್ಟ್ಸ್ ಏನ್ ಮಾಡುತ್ತೆ? ಈ ಇಮ್ಯೂನ್ ಸಿಸ್ಟಮ್ ಏನಿದೆ ಅದ್ರದ್ದೇ ಆದ ಕೆಲ್ಸನ ಏನ್ ಮಾಡುತ್ತೆ? ತನ್ನ ಸೆಲ್ ಮೇಲೇನೆ ಡಿಫೆಕ್ಟ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಆಕ್ಟಿವಿಟಿ ಮಾಡ್ಕೊಳ್ತಾ ಹೋಗುತ್ತೆ. ಆಗೇನಾಯ್ತು? ನೀವು ಹೆಲ್ದಿ ಆಗಿದ್ರು ಕೂಡ ಏನಾಗುತ್ತೆ? ಸುಮ್ನೆ ಏನೋ ಅಲರ್ಜಿ ಆಗಿ ಕೆಲವೊಂದು ರ್ಯಾಷಸ್ ಆಗುವಂಥದ್ದು, ಗುಳ್ಳೆಗಳು ಬರುವಂತದ್ದು, ಸುಮ್ನೆ ನಿಮ್ಗೆ ಆಸ್ತಮಾ ಬರುವಂತದ್ದು, ಅಥವಾ ಯಾವ್ದೋ ಒಂದು ಡಸ್ಟ್ ಬರ್ತಾ ಇದ್ರೆ ಚೆನ್ನಾಗಿ ರಿಪೀಟೆಡ್ ಆಗಿ 5 to 10 ಟೈಮ್ಸ್ ಏನಾಗುತ್ತೆ? ಸ್ನೀಸ್ ಆಗುವಂಥದ್ದು, ಅಂದ್ರೆ ಕಂಪ್ಲೀಟ್ ಆಗಿ ಕೆಮ್ಮು ಬರುವಂತದ್ದು. ಅದೆಲ್ಲದೂ ಕೂಡ ರೆಸ್ಪಾನ್ಸ್ ಏನು? ಆಟೋ ಇಮ್ಯೂನ್ ಡಿಸೀಸ್. ಯಾಕೆ? ಎಲ್ಲರಿಗೂ ಇರೋದಿಲ್ಲ ಆ ಫಂಕ್ಷನ್, ಅಥವಾ ಎಲ್ಲರಿಗಲ್ಲೂ ಅದನ್ನ ನಾವು ನೋಡೋಕ್ಕಾಗಲ್ಲ. ಎಲ್ಲೋ ಕೆಲವೊಂದ್ಸಲಿ ನಾನು ಲಾಸ್ಟ್ ಮಾಲಿಕ್ಯುಲರ್ ಇನ್ಹೆರಿಟೆನ್ಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ, XX XY ಅಲ್ವಾ? ಇದ್ರಲ್ಲಿ ಎಲ್ಲಾದ್ರೂ ಕೂಡ ಎಲೋಸೋಮ್ ಮತ್ತೆ ಅಟೋಸೋಮ್ ಎಲ್ಲಾದ್ರೂ ಕೂಡ ಕ್ರೋಮೋಸೋಮ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ, ಮ್ಯೂಟೇಶನ್ ಆದ್ರೆ, ಆಗ ಮಾತ್ರ ಏನಾಗುತ್ತೆ? ನಮ್ಗೆ ಈ ಇಮ್ಯುನಿಟಿನ ಕೋಡ್ ಮಾಡುವಂತ ಜೀನ್ಸ್ ಏನಿದೆ ಡಿಫೆಕ್ಟ್ ಆಗಿದ್ರೆ, ಅಥವಾ ವರ್ಕ್ ಕರೆಕ್ಟ್ ಆಗಿ ಪ್ರೆಷರ್ ಅಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ, ಅಲ್ಲೇನಾಗುತ್ತೆ? ಕರೆಕ್ಟ್ ಆಗಿ ಪ್ರೋಟೀನ್ ಫಾರ್ಮೇಶನ್ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ? ನಮ್ಗೆ ಆಟೋ ಇಮ್ಯೂನ್ ಡಿಸೀಸಸ್ ಮಾತ್ರ ಬರುವಂತದ್ದು. ಕೆಲವೊಂದ್ ಕಡೆ ಕೊಡ್ತಾರೆ ನೋ ರೀಸನ್, ಅಂದ್ರೆ ಏನು? ಅನ್ನೋನ್ ರೀಸನ್ ಇಂದ ಆಟೋ ಇಮ್ಯೂನ್ ಡಿಸೀಸ್ ಬರುತ್ತೆ. ನೀವು ನೋಡಿ, ಎಲ್ಲರಲ್ಲೂ ಆತರ ಇರೋದಿಲ್ಲ ಕಂಡೀಷನ್ಸ್. ಕೆಲವು ಏನು ಆಲ್ಮೋಸ್ಟ್ 100 ಅಲ್ಲಿ ಒಬ್ರಿಗಿರ್ಬೋದು, ಇಲ್ಲ 5000 ಅಲ್ಲಿ ಒಬ್ರಿಗಿರ್ಬೋದು ಅಲ್ವಾ? ಇದೆಲ್ಲರಲ್ಲೂ ಸರ್ವೇ ಸಾಮಾನ್ಯ ಅಲ್ಲ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೇನು? ತಮ್ಮ ಸೆಲ್ಸ್ ಅನ್ನ ಏನ್ ಮಾಡುತ್ತೆ? ಫಾರಿನ್ ಪಾರ್ಟಿಕಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇಮ್ಯೂನ್ ರೆಸ್ಪಾನ್ಸ್ ನ ತೋರಿಸ್ತಾ ಹೋಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ? ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಥವಾ ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಬಿಕಾಸ್ ಆಫ್ ವೆರಿ ಡೀಪ್ಲಿ, ಅಂದ್ರೇನು? ತುಂಬಾ ಸ್ಟಡಿ ಮಾಡಿದ್ಮೇಲೆ ಏನ್ ಗೊತ್ತಾಗುತ್ತೆ? ಕೆಲವೊಂದು ಜೆನೆಟಿಕ್ ಇನ್ಫಾರ್ಮೇಶನ್ ಅಲ್ಲಿ ಲ್ಯಾಕ್ ಆಗಿರುತ್ತೆ ಇಮ್ಯುನಿಟಿನ ಕೋಡ್ ಮಾಡೋದಕ್ಕೆ. ಆ ಇನ್ಫಾರ್ಮೇಶನ್ ಲ್ಯಾಕ್ ಆದಾಗ, ಪ್ರಾಪರ್ ಆಗಿ ಪ್ರೋಟೀನ್ ಫಾರ್ಮೇಶನ್ ಆಗದೆ ಇದ್ದಾಗ, ವಿ ಕೇಮ್ ಅಕ್ರಾಸ್ ವಿತ್ ಆಟೋಇಮ್ಯೂನ್ ಡಿಸೀಸ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಪ್ಯಾಟರ್ನಲ್ ಲೈನ್ ಇಂದ ಇರ್ಬೋದು, ಅಥವಾ ಮ್ಯಾಟರ್ನಲ್ ಅಂದ್ರೆ ತಾಯಿಯಿಂದ ಕೂಡ ಬರ್ಬೋದು, ಅಥವಾ ತಂದೆಯಿಂದ ಕೂಡ ಬಂದಿರ್ಬೋದು. ಹಾಗಾಗಿ ಇದು ಎಲ್ಲೇ ಕೂಡ ಇರ್ಬೋದು ಎಕ್ಸ್ಪ್ರೆಸ್ ಆಗೋದಕ್ಕೆ. ಸೊ ದಟ್ಸ್ ವೈ ಅದನ್ನ ಏನ್ ಮಾಡ್ತಾರೆ? ನೋ ರೀಸನ್, ಅನ್ನೋನ್ ರೀಸನ್ ಅಂತಾನೆ ಕೋಟ್ ಮಾಡುವಂಥದ್ದು. ಹಾಗಾಗಿ ಇದನ್ನ ನಾವು ಎಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ? ನೀವು ಇನ್ನೂ ಡೆಪ್ತ್ ಅಲ್ಲಿ ಹೋಗ್ತೀರಿ ಅಂತ ಆದ್ರೆ ಮಾತ್ರ ಏನಾಗುತ್ತಾಗುತ್ತೆ?
ಅಲೋಸೋಮ್ ಇಂದ ಬಂದಿದ್ಯಾ ಅಥವಾ ಆಟೋಸೋಮ್ ಇಂದ ಬಂದಿದ್ಯಾ? ಕೆಲವರಿಗೆ ರಿಯಾಕ್ಷನ್ ಆಗುತ್ತೆ. ಯಾವುದೋ ಒಂದು ಫುಡ್ ತಿಂದ್ರೆ, ಯಾವುದೋ ಒಂದು ಫ್ರೂಟ್ ತಿಂದ್ರೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಕೆಲವೊಬ್ಬರಿಗೆ ಏನು ಮಶ್ರೂಮ್ ತಿಂದ್ರೆ ಆಗಲ್ಲ, ಕೆಲವೊಬ್ಬರಿಗೆ ಲೀಚಿ ತಿಂದ್ರೆ ಆಗಲ್ಲ. ಕಂಪ್ಲೀಟ್ ಆಗಿ ಏನಾಗುತ್ತೆ, ಆ ಫ್ರೂಟ್ ಅನ್ನು ಕನ್ಸ್ಯೂಮ್ ಮಾಡ್ತಿದ್ದಾಗೇನೆ ಮೈ ತುಂಬಾ ರ್ಯಾಷಸ್ ಆಗುತ್ತೆ ಅಲ್ವಾ? ಯಾಕೆಂದ್ರೆ ಆ ಫ್ರೂಟ್ ಕಂಪೋನೆಂಟ್ ಏನಿದೆ ಅವರಿಗೆ ಅದನ್ನ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಬಾಡಿ ಏನ್ ಮಾಡುತ್ತೆ, ಇದು ಅಲ್ಲ. ಪೋಲನ್ ಅಲರ್ಜಿ ಕೂಡ ಕೆಲವೊಬ್ಬರಲ್ಲಿ ಇರುತ್ತೆ. ಓಕೆ, ಅರ್ಥ ಆಗ್ತಿದ್ಯಾ? ಸೊ ದಟ್ ಈಸ್ ದ ಆಟೋ ಇಮ್ಯೂನ್ ಸಿಸ್ಟಮ್. ಆಟೋ ಅಂದ್ರೆ ಏನು? ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಸೆಲ್ಫ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ ರೆಗ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಆಟೋ ಅಂದ್ರೆ ಏನು? ನಿಮ್ಮ ಆಟೋ ರಿಕ್ಷಾ. ಓಕೆ, ಬಟ್ ಇನ್ ಮೆಡಿಕಲ್ ಟರ್ಮಿನಾಲಜಿ ದಿಸ್ ಇಸ್ ಆಟೋ ಮೀನ್ಸ್ ಸೆಲ್ಫ್, ಫಾರಿನ್ ಮೀನ್ಸ್ ನಾನ್ ಸೆಲ್ಫ್ ಮೀನ್ಸ್ ಫಾರಿನ್ ಪಾರ್ಟಿಕಲ್. ಅರ್ಥ ಆಗ್ತಿದೆಯಾ? ಸೊ ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ನಂದಿನಿ, ಓಕೆ, ಅರ್ಥ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಓಕೆ, ಸೊ ಓಕೆ, ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾವ್ದಾದ್ರು ಡೌಟ್ಸ್ ಇದೆಯಾ? ಏನಾದ್ರೂ ಕ್ವಶನ್ಸ್ ಇದ್ರೆ ನಿಮ್ಗೆ ಅರ್ಥ ಆಗದೆ ಇರೋ ಕಾನ್ಸೆಪ್ಟ್, ಯಾಕಂದ್ರೆ ಇದನ್ನ ಇವತ್ತಿಗೆ ಇಲ್ಲಿಗೆ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಇಮ್ಯುನಿಟಿ, ಇಮ್ಯೂನ್ ಸಿಸ್ಟಮ್, ಹ್ಯೂಮೋರಲ್, acquired, vaccines. Any doubts? ಈ ಚಾಪ್ಟರ್ ಆಗಿದೆಯಾ? ಸಿದ್ದೇಶ್, ಎಸ್. ಸೊ ನೋ, ಹಾಗಾದ್ರೆ ಏನು ಡಿಫಿಕಲ್ಟೀಸ್ ಇಲ್ಲ, ಯಾಕಂದ್ರೆ ಟರ್ಮಿನಾಲಜೀಸ್ ಎಲ್ಲ ನಿಮ್ಗೆ ಕ್ಲಾಸಸ್ ಅಲ್ಲಿ ಗೊತ್ತಾಗಿದೆ. ಹಾಗಾಗಿ ಸೊ ನೋ ಡಿಫಿಕಲ್ಟೀಸ್. ಓಕೆ, ಯಾ, IGD, IgM. ಓಕೆ, ಈ ಎಂಟೈರ್ 10 ಕಾನ್ಸೆಪ್ಟ್ ಅಲ್ಲಿ 10 ಕ್ವಶನ್ಸ್ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಬೋರ್ಡ್ ಎಕ್ಸಾಮ್ಗೂ ಕೂಡ ಇಂಪಾರ್ಟೆಂಟ್ ಇದೆ ಇದು. ಮತ್ತೆ ಈಸಿ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲೂ ಕೂಡ ಒಂದು ಕರಿಯರ್ ಟಿಪ್ ಇದೆ. ಯಾವುದು? ನೀವು ಆಫ್ಟರ್ PUC ಯು ಕ್ಯಾನ್ ಆಲ್ಸೋ ಜಾಯಿನ್ ರೆಗ್ಯುಲರ್. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಇಂಟ್ರೆಸ್ಟ್ ಇರೋರ್ ಪರ್ಸನ್ಗೆ ಹೇಳ್ತಾ ಇದ್ದೀನಿ. ಸೊ ಯು ಕ್ಯಾನ್ ಜಾಯಿನ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಒಂದು ಸಪ್ರೇಟ್ ಬ್ರಾಂಚ್ ಇದೆ. ಸೊ ಅದರಲ್ಲಿ ನೀವು ಇದನ್ನೆಲ್ಲ, ಈ ತರದನ್ನೆಲ್ಲ ನೋಡ್ತಾ ಹೋಗ್ಬೋದು. ಕಂಪ್ಲೀಟ್ ಆಗಿ ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತೆ ಅದ್ರ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ಅದನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ಕೂಡ ಎನ್ವಿರಾನ್ಮೆಂಟಲಿಸ್ಟ್ ಅನ್ನೋ ಒಬ್ರು ಅಪಾಯಿಂಟ್ ಆಗ್ಲೇಬೇಕು ಅನ್ನೋದೊಂದು ರೂಲ್ಸ್ ಇದೆ. ಹಾಗಾಗಿ ನೀವು ಅದನ್ನು ಕೂಡ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಅಫ್ಕೋರ್ಸ್ ಅದರ್ ದೆನ್ ಇಂಜಿನಿಯರಿಂಗ್, ಮೆಡಿಕಲ್, ನರ್ಸಿಂಗ್, ಓಕೆ, ಇವನ್ ಬಾಟ್ನಿ ಆದ್ರೂ ಕೂಡ IFS ಅಂದ್ರೇನು, ಫಾರೆಸ್ಟ್ ಸರ್ವಿಸ್, ಅದರಲ್ಲೂ ಕೂಡ ಜಾಯಿನ್ ಆಗ್ಬೋದು. ಬಾಟ್ನಿ ಆಗಿರ್ಬೇಕು, ಅಫ್ಕೋರ್ಸ್ ಬಾಟ್ನಿ ಈಸ್ ಮಸ್ಟ್. BSc ಇರ್ಬೋದು, ಯಾವ್ದನ್ನೇ ಚೂಸ್ ಮಾಡ್ಬೋದು. ಬಟ್ ದಿಸ್ ಇಸ್ ಅ ಇನ್ಫಾರ್ಮೇಶನ್. ಓಕೆ, ಯಾಕಂದ್ರೆ ಈಗ ರೈಟ್ ನೌ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ತುಂಬಾ ಹೈಯೆಸ್ಟ್ ಪೊಸಿಷನ್ಗೆ ಹೋಗಿದೆ. ಹಾಗಾಗಿ ಅದ್ರ ಸೊಲ್ಯೂಷನ್ ಏನು ಅಂತ ಹೇಳಿ ಫೈಂಡ್ ಔಟ್ ಮಾಡೋದು ನಮ್ಮ ಆಲ್ಮೋಸ್ಟ್ ಆಲ್ ಏನು ಪ್ರಯಾರಿಟಿ ಕಂಟೆಂಟ್. ಓಕೆ, ಸೊ ಏನು ಡೌಟ್ಸ್ ಇಲ್ಲ ಅಲ್ವಾ?
Yes. Okay, dear students, up to this today's session, we came across with so many concepts in this 10 question. So from tomorrow, so remaining concepts are there along with that question. And I'm very thankful you are involving, actively involving. ನಾನು ಮೊದಲು ಹೇಳಿದಾಗೆ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದೀರಿ, ಆಕ್ಟಿವ್ ಮೋಡಲ್ ಇದ್ದೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು.